ವೆಲ್ಕಮ್ ಬ್ಯಾಕ್ ಗೈಸ್. ನೀವು ನೋಡ್ತೀರಾ ಇಂಜಿನಿಯರಿಂಗ್ ಕನ್ನಡ ಅಂಡ್ ನಾನು ನಿಮ್ಮ ಚಂದನ್. ನನ್ನ ಪೈಥಾನ್ ಇನ್ ಕನ್ನಡ ಬೇಸಿಕ್ ಕೋರ್ಸ್ ಮುಗಿದ್ಮೇಲೆ ಎಷ್ಟೊಂದು ಜನ ವೆಬ್ ಡೆವಲಪ್ಮೆಂಟ್ನು ಸಹ ಕನ್ನಡದಲ್ಲಿ ಹೇಳ್ಕೊಡಿ ಅಂತ ಕೇಳ್ತಿದ್ರಿ. ಸೊ ಹಿಯರ್ ಇಟ್ ಇಸ್. ನನ್ನ ಎಕ್ಸ್ಪರ್ಟೀಸ್ ವೆಬ್ ಡೆವಲಪ್ಮೆಂಟಲ್ಲಿ ಇಲ್ಲದೆ ಇರೋದ್ರಿಂದ ಈ ಕೋರ್ಸ್ಗೆ ಇವಾಗಲೇ ವೆಬ್ ಡೆವಲಪ್ಮೆಂಟ್ನ ಕನ್ನಡದಲ್ಲಿ ಯೂಟ್ಯೂಬಲ್ಲಿ ಹೇಳ್ಕೊಡ್ತಾ ಇರುವಂಥ ಮಂಜುನಾಥ್ ಚೆನಾಯ್ ಅವರು ಇನ್ಸ್ಟ್ರಕ್ಟರ್ ಆಗಿರ್ತಾರೆ. ಜಸ್ಟ್ 1 ವೀಕಲ್ಲಿ HTML ಮತ್ತು CSS ನ ಸ್ಕ್ರಾಚ್ ಇಂದ ಕಲಿಯೋದಷ್ಟೇ ಅಲ್ಲದೆ ನಿಮ್ಮದೇ ಆದಂಥ ಒಂದು ವೆಬ್ಸೈಟ್ನ ಬಿಲ್ಡ್ ಮಾಡಿ ಡಿಪ್ಲಾಯ್ ಹೇಗೆ ಮಾಡೋದು ಅಂತ ಸಹ ಈ ಕೋರ್ಸ್ ಕವರ್ ಮಾಡುತ್ತೆ. ಇವಾಗಲೇ ಕಮೆಂಟ್ ಸೆಕ್ಷನ್ಗೆ ಹೋಗಿ ಐ ವಿಲ್ ಡೂ ಇಟ್ ಅಂತ ಕಮೆಂಟ್ ಮಾಡಿ ಕೋರ್ಸ್ನ ಸ್ಟಾರ್ಟ್ ಮಾಡಿ. ಆಲ್ ದಿ ಬೆಸ್ಟ್. ಥ್ಯಾಂಕ್ ಯು ಚಂದನ್, ನನಗೆ ನಿಮ್ಮ ಚಾನಲ್ಗೆ ಬಂದು ವೆಬ್ ಡೆವಲಪ್ಮೆಂಟ್ ಬೇಸಿಕ್ಸ್ ಅನ್ನು ಕಲಿಸಲಿಕ್ಕೆ ಆಪರ್ಚುನಿಟಿ ಕೊಟ್ಟದಕ್ಕೆ. ಈಗ ನಾವು ವೆಬ್ ಡೆವಲಪ್ಮೆಂಟ್ ಅನ್ನು ಕರೆಕ್ಟ್ ಆಗಿ ಸ್ಟೆಪ್ ಬೈ ಸ್ಟೆಪ್ ಕಲಿಯುವ. ಈಗ ವೆಬ್ ಡೆವಲಪ್ಮೆಂಟ್ ಕಲಿಯುವಾಗ ನಿಮ್ಗೆ ತುಂಬಾ ಕಾಂಪ್ಲೆಕ್ಸ್ ದೊಡ್ಡದು ಅಂತೇಳಿ ನಿಮ್ಗೆಲ್ಲ ಮನಸ್ಸಲ್ಲಿ ಇರಬಹುದು. ಬಟ್ ನಾನು ನಿಮ್ಗೆ ಈ ವಿಡಿಯೋ ಸೀರೀಸ್ ಅಲ್ಲಿ ಸ್ಟೆಪ್ ಬೈ ಸ್ಟೆಪ್ ಯಾವ ರೀತಿ ಬೇಸಿಕ್ಸ್ ಇಂದ ಸ್ಟಾರ್ಟ್ ಮಾಡಿ ಅಟ್ ದ ಎಂಡ್ ಒಂದು ಕಂಪ್ಲೀಟ್ ವೆಬ್ಸೈಟ್ ಅನ್ನು ನೀವು ನಿಮ್ಮಷ್ಟಕ್ಕೆ ಬಿಲ್ಡ್ ಮಾಡುವಾಗೆ ನಾನು ನಿಮ್ಗೆ ಹೇಳಿ ಕೊಡ್ತೇನೆ. ಅದರಿಂದ ಈ ಸೀರೀಸ್ ಅನ್ನು ಸ್ಲೋಲಿ ಚೆನ್ನಾಗಿ ಮಾಡಿ ಫಾಲೋ ಮಾಡಿ. ಇಫ್ ಎಂತ ಡೌಟ್ ಇದ್ರೆ ಕಮೆಂಟ್ ಸೆಕ್ಷನ್ ಅಲ್ಲಿ ಹಾಕಿ, ನಾನು ಅಥವಾ ಚಂದನ್ ನಿಮ್ಗೆ ಅಲ್ಲಿ ರಿಪ್ಲೈ ಕೊಡ್ತೇವೆ. ಈ ಸೀರೀಸ್ ಅನ್ನು ಸ್ಟಾರ್ಟ್ ಮಾಡುವ. HTML ಮತ್ತೆ CSS ಅನ್ನು ಕಲೀಲಿಕ್ಕೆ ನಿಮ್ಗೆ ತುಂಬಾ ಟೂಲ್ಸ್ ಅಂತ ಅಗತ್ಯವಿಲ್ಲ, ಸ್ವಲ್ಪ ಟೂಲ್ ಬೇಕು. ಅದಂತ ಹೇಳಿದ್ರೆ ಈಗ ನೀವು VS ಕೋಡ್ ಅಂತ ಸರ್ಚ್ ಮಾಡಿದ್ರೆ ನಿಮ್ಗೆ VS ಕೋಡ್ ಎಡಿಟರ್ ನಿಮ್ಗೆ ಸಿಗ್ತದೆ. ಈ ಕೋಡ್ ಎಡಿಟರ್ ಆಬ್ವಿಯಸ್ಲಿ ನಿಮ್ಮ ಹತ್ರ ಇನ್ಸ್ಟಾಲ್ ಆಗಿರ್ತದೆ, ನೀವು ಯಾವುದೇ ಕೋಡಿಂಗ್ ಅಥವಾ ಎಂತಾದ್ರೂ ಒಂದು ಕಲ್ತಿದ್ರೆ. ಸೊ ಅದರಿಂದಾಗಿ ಇಫ್ ಇರೋದಿದ್ರೆ ವಿಜುವಲ್ ಸ್ಟುಡಿಯೋ ಕೋಡ್ ಅಂತೇಳಿ ನೀವು ಇದನ್ನು ಡೌನ್ಲೋಡ್ ಮಾಡಬಹುದು. ವಿಂಡೋಸ್, ಲಿನಕ್ಸ್, ಮ್ಯಾಕ್ ಯಾವ ಆಪರೇಟಿಂಗ್ ಸಿಸ್ಟಮ್ ಬೇಕು ಆ ಆಪರೇಟಿಂಗ್ ಸಿಸ್ಟಮ್ ಇದು ಅವೈಲೇಬಲ್ ಇದೆ. ಅದಾದ ನಂತರ ನಿಮ್ಗೆ ಇನ್ನೊಂದು ಬೇಕು ಅಂತ ಹೇಳಿದ್ರೆ ಕ್ರೋಮ್ ಅಂತೇಳಿ ಬ್ರೌಸರ್ ಉಂಟಲ್ಲ. ಬೈ ಡಿಫಾಲ್ಟ್ ಮೋಸ್ಟ್ ಆಫ್ ಇವು ಇದನ್ನೇ ಯೂಸ್ ಮಾಡ್ತಿರ್ತೀರಿ. ಬಟ್ ಜಸ್ಟ್ ಇನ್ ಕೇಸ್ ನಿಮ್ಮ ಹತ್ರ ಇದು ಇನ್ಸ್ಟಾಲ್ ಆಗಿರೋದಿದ್ರೆ ಈ ಕ್ರೋಮ್ ಬ್ರೌಸರ್ ಅನ್ನು ಇನ್ಸ್ಟಾಲ್ ಮಾಡಿ. ನಾನು ನನ್ನ ಬ್ರೌಸರ್ ಬ್ರೇವ್ ಅನ್ನು ಯೂಸ್ ಮಾಡ್ತಿದ್ದೇನೆ. ಇಟ್ಸ್ ಅ ಕ್ರೋಮಿನ ಹಾಗೆ. ಬಟ್ ನೀವು ಒಂದಾದ್ರೆ ಕ್ರೋಮ್ ಅನ್ನು ಡೌನ್ಲೋಡ್ ಮಾಡಿ, ಇಲ್ಲರ ಫೈರ್ ಫಾಕ್ಸ್ ಡೌನ್ಲೋಡ್ ಮಾಡಿ. ಅಷ್ಟೆಂತ ಮ್ಯಾಟರ್ ಆಗುದಿಲ್ಲ. ಬಟ್ ಕ್ರೋಮ್ ಇದ್ರೆ ಸ್ವಲ್ಪ ಒಳ್ಳೇದು, ಎಂತಕಂದ್ರೆ ತುಂಬಾ ಜನ ಕ್ರೋಮ್ ಅನ್ನು ಯೂಸ್ ಮಾಡ್ತಿದ್ದಾರೆ. ಸೊ ಅದರಿಂದ ಅದನ್ನು ಯೂಸ್ ಮಾಡಿದ್ರೆ ಒಳ್ಳೇದು. ಸೊ ಅಷ್ಟಾದ ನಂತರ ನೆಕ್ಸ್ಟ್ ನಿಮ್ಮ ಫೈಲ್ ಎಕ್ಸ್ಪ್ಲೋರರ್ ಗೆ ಬನ್ನಿ. ಒಂದು ಪ್ರಾಜೆಕ್ಟ್ಸ್ ಅಂತೇಳಿ ಒಂದು ಫೋಲ್ಡರ್ ಕ್ರಿಯೇಟ್ ಮಾಡಿ. ಇದ್ರೊಳಗೆ ನಾವು ಇನ್ನೊಂದು ಫೋಲ್ಡರ್ ಅನ್ನು ಕ್ರಿಯೇಟ್ ಮಾಡ್ತೇವೆ. ಇಲ್ಲಿ ಬಂದು ಫೋಲ್ಡರ್ ಅಂತೇಳಿ ಕೊಟ್ಟು ಹೆಲೋ ವರ್ಲ್ಡ್ ಅಂತೇಳಿ ನಾನೊಂದು ಫೋಲ್ಡರ್ ಕ್ರಿಯೇಟ್ ಮಾಡಿದ್ದೆ. ಅದಾದ ನಂತರ ನಿಮ್ಮ ವಿಜುವಲ್ ಸ್ಟುಡಿಯೋ ಕೋಡ್ ನೀವು ಡೌನ್ಲೋಡ್ ಮಾಡಿ ಇನ್ಸ್ಟಾಲ್ ಮಾಡಿದ ನಂತರ ಅದನ್ನೊಂದ್ಸರಿ ಓಪನ್ ಮಾಡಿ ನಿಮ್ಮ ಲ್ಯಾಪ್ಟಾಪ್ ಅಲ್ಲಿ. ಓಪನ್ ಮಾಡುವಾಗ ನಿಮ್ಗೆ ಈ ರೀತಿ ಸ್ಕ್ರೀನ್ ಕಾಣ್ತದೆ. ಇನ್ನು ನಾವು ಈ ಮಾಡಿದ ಫೋಲ್ಡರ್ ಉಂಟಲ್ಲ, ಇದನ್ನ ನಾವು ಇಟ್ಕೊಂಡು ಹೀಗೆ ಮಾಡಿ ಇದ್ರೊಳಗೆ ಬಂದು ಡ್ರ್ಯಾಗ್ ಮಾಡಿ ಇಲ್ಲಿ ಹಾಕಿದ್ರೆ ಅವಾಗ ನಿಮ್ಗೆ ಇಲ್ಲಿ ಕಾಣ್ತಾ ಉಂಟು ನೋಡಿ, ಹೆಲೋ ವರ್ಲ್ಡ್ ಅಂತ ಹೇಳಿ ಕಾಣ್ತಾ ಉಂಟು. ಅಂದ್ರೆ ಈ ಫೋಲ್ಡರ್ ನೇಮ್ ಬರ್ತಾ ಉಂಟು. ಮತ್ತೆ ನಾವು ಇಲ್ಲಿ ಕ್ರಿಯೇಟ್ ಮಾಡುವ ಫೈಲ್ಸ್ ಗಳೆಲ್ಲ ಉಂಟಲ್ಲ, ಅದು ಈ ಫೋಲ್ಡರ್ ಒಳಗೆ ಕ್ರಿಯೇಟ್ ಆಗ್ತದೆ. ನಾವು HTML ಮತ್ತೆ CSS ಕಲಿಯುವಾಗ ಇದು ತುಂಬಾ ಇಂಪಾರ್ಟೆಂಟ್. ಎಂತಕ್ಕಂತ ಹೇಳಿದ್ರೆ ಒಂದು ಫೋಲ್ಡರ್ ಉಂಟಲ್ಲ, ಇದೊಂದು ಪ್ರಾಜೆಕ್ಟ್. ನಾವು ಇದ್ರೊಳಗೆಲ್ಲ ಫೈಲ್ಸ್ ಗಳನ್ನು ಕ್ರಿಯೇಟ್ ಮಾಡುದು. ಎಲ್ಲ ಫೈಲ್ಸ್ ಗಳು ಕ್ರಿಯೇಟ್ ಆದ ನಂತರ ಈ ಪ್ರಾಜೆಕ್ಟ್ ಅನ್ನು ರನ್ ಮಾಡ್ಬೇಕಿದ್ರೆ ನಾವು ಅದನ್ನು ನಮ್ಮ ವಿಜುವಲ್ ಸ್ಟುಡಿಯೋ ಕೋಡ್ ಅಲ್ಲಿ ನಾವು ಓಪನ್ ಮಾಡಿ ಇದನ್ನು ಯೂಸ್ ಮಾಡಿ ನಿಮ್ಗೆ ರನ್ ಮಾಡ್ಲಿಕ್ಕೆ ಆಗ್ತದೆ. ಅದೆಲ್ಲ ನಾವು ನೋಡುವ ಯಾವ ರೀತಿ ರನ್ ಮಾಡುದು. ಅದೆಲ್ಲ ಫಸ್ಟ್ ಗೆ ನಿಮ್ಗೆ ಎಂತ ಮಾಡ್ಬೇಕು ಅಂತ ಹೇಳಿದ್ರೆ, ಇಲ್ಲಿ ನಿಮ್ಗೆ ಇಲ್ಲಿ ಫಸ್ಟ್ ಒನ್ ಕಾಣ್ತದಲ್ಲ, ಇದು ನ್ಯೂ ಫೈಲ್ ಕ್ರಿಯೇಟ್ ಮಾಡ್ಲಿಕ್ಕೆ. ಸೊ ಇದನ್ನು ಹೀಗೆ ಮಾಡಿ ಇಲ್ಲಿ ಕ್ಲಿಕ್ ಕೊಟ್ರೆ ಇಲ್ಲಿ ನೀವು index.html ಅಂತೇಳಿ ಕ್ರಿಯೇಟ್ ಮಾಡಬಹುದು. ಈಗ ನಾನು ಫಸ್ಟ್ ಆಫ್ ಆಲ್ ಹೇಳ್ತಿದ್ದೇನೆ, ನೀವು ನಿಮ್ಮ ಕಾಲೇಜಲ್ಲಿ ಅಥವಾ ಯಾರಾದ್ರೂ ಬೇರೆಯವರು ಕಲಿಸುವಾಗ ಅವರು ಈ ಫೈಲ್ ಅನ್ನು ಮೇ ಬಿ home.html ಅಥವಾ 1.html ಇಂಥ ಹಲವಾರು ರೀತಿಯ ನೇಮ್ಸ್ ಗಳು ಕೊಟ್ಟಿರಬಹುದು. ಬಟ್ ನಾವು ಕರೆಕ್ಟ್ ಆಗಿ HTML ಮತ್ತೆ CSS ಕಲಿಯುವಾಗ ನಾವು ಯಾವತ್ತು ಇದನ್ನು index.html ಅಂತೇಳಿ ಕೊಡ್ಬೇಕು. ಎಂತಕ್ಕಂತ ಹೇಳಿದ್ರೆ ನೀವು ಇಲ್ಲಿ index.html ಬದಲು ಬೇರೆ ಎಂತಾದ್ರೂ ಕೊಟ್ರೆ ಈ ಪ್ರಾಜೆಕ್ಟ್ ನಮಗೆ ಕರೆಕ್ಟ್ ಆಗಿ ರನ್ ಮಾಡ್ಲಿಕ್ಕೆ ಆಗುದಿಲ್ಲ. ಮತ್ತೆ ನಾವು ಸ್ವಲ್ಪ ಪ್ರೊಫೆಷನಲ್ ರೀತಿಯಲ್ಲಿ ಕಲಿಯೋದಾಗಿರೋದ್ರಿಂದ ನಮ್ಗೆ index.html ಅಂತೇಳಿ ನಾವು ಇಲ್ಲಿ ಬರಿಬೇಕು. ಸೊ ಅಷ್ಟಾದ ನಂತರ ನಾನು ನನ್ನ ಸ್ಕ್ರೀನ್ ಒಂದು ಸ್ವಲ್ಪ ಝೂಮ್ ಮಾಡ್ತೇನೆ ನಿಮ್ಗೆ ಕಾಣ್ಲಿಕ್ಕೋಸ್ಕರ. ನೆಕ್ಸ್ಟ್ ನೀವಿಲ್ಲಿ ಬಂದು ಎಕ್ಸ್ಟೆನ್ಷನ್ಸ್ ಅಂತೇಳಿ ಉಂಟು, ಇಲ್ಲಿ ಬಂದು ಲೈವ್ ಸರ್ವರ್ ಅಂತೇಳಿ ನೀವು ಸರ್ಚ್ ಮಾಡಿ. ಸೊ ಇಷ್ಟು ಸರ್ಚ್ ಮಾಡುವಾಗ ನಿಮ್ಗೆ ಫಸ್ಟ್ ಒನ್ ಕಾಣ್ಬೋದು, ಇದು ರಿತ್ವಿಕ್ ದೇ ಅಂತೇಳಿ. ಸೊ ಇದಕ್ಕೆ ಕ್ಲಿಕ್ ಕೊಟ್ಟ ತಕ್ಷಣ ಇಲ್ಲಿ ನನ್ನ ಹತ್ರ ಆಲ್ರೆಡಿ ಇನ್ಸ್ಟಾಲ್ ಆಗಿ ಉಂಟು, ನಿಮ್ಮ ಹತ್ರ ಇನ್ಸ್ಟಾಲ್ ಆಗಿ ಇರುವುದಿಲ್ಲ. ಅದಕ್ಕೆ ನೀವು ಇಲ್ಲಿ ಇನ್ಸ್ಟಾಲ್ ಅಂತ ಬಟನ್ ಉಂಟು, ಅದನ್ನು ಕ್ಲಿಕ್ ಕೊಟ್ರೆ ಈ ಲೈವ್ ಸರ್ವರ್ ಇನ್ಸ್ಟಾಲ್ ಆಗ್ತದೆ. ಈ ಲೈವ್ ಸರ್ವರ್ ಎಲ್ಲಿ ಯೂಸ್ ಆಗ್ತದೆ ಅಂತ ಹೇಳಿದ್ರೆ ನಮ್ಮ ಈ ಪ್ರಾಜೆಕ್ಟ್ ಅನ್ನು ರನ್ ಮಾಡ್ಲಿಕ್ಕೆ ಯೂಸ್ ಆಗ್ತದೆ. ನೀವು ಮೇ ಬಿ ಕಾಲೇಜಲ್ಲಿ ಕಲಿಯುವಾಗ ಈ ಫೋಲ್ಡರ್ ಅನ್ನು ಡಬಲ್ ಕ್ಲಿಕ್ ಕೊಟ್ಟು ಆ ರೀತಿ ಎಲ್ಲ ರನ್ ಮಾಡ್ತಿದ್ದೀರಿ. ಬಟ್ ನಾವೀಗ ಪ್ರೊಫೆಷನಲ್ ಆಗಿ ಕಲಿಯೋದಾಗಿರೋದ್ರಿಂದ ನಮ್ಗೆ ನಾವು ಇಂಥ ಲೈವ್ ಸರ್ವರ್ ಅನ್ನು ಯೂಸ್ ಮಾಡಿ ರನ್ ಮಾಡೋದು. ಸೊ ಹಾಗಾಗಿರೋದ್ರಿಂದ ಇದನ್ನೊಂದು ಇನ್ಸ್ಟಾಲ್ ಮಾಡಿ ಬಿಡಿ. ನೆಕ್ಸ್ಟ್ ನಾವು ಪುನಃ ಇಲ್ಲಿ ಕ್ಲಿಕ್ ಕೊಟ್ರೆ ನಮ್ಮದು ಫೈಲ್ ಎಕ್ಸ್ಪ್ಲೋರರ್ ಕಾಣ್ತದೆ. ಇಲ್ಲಿ index.html ಅಂತೇಳಿ ಉಂಟು. ಸೊ ಇಲ್ಲಿ ಬಂದು ನಿಮ್ಮ ಲ್ಯಾಪ್ಟಾಪ್ ಅಲ್ಲಿ ನೀವು ಶಿಫ್ಟ್ ಮತ್ತೆ ಎಕ್ಸ್ಕ್ಲಮೇಟರಿ ಅಂದ್ರೆ ನಂಬರ್ 1 ಸೈನ್ ಉಂಟಲ್ಲ, ಅದಕ್ಕೆ ಕ್ಲಿಕ್ ಕೊಟ್ರೆ ನಿಮ್ಗೆ ಎಕ್ಸ್ಕ್ಲಮೇಟರಿ ಬರ್ತದಲ್ಲ, ಅವಾಗ ಇಲ್ಲಿ ನೀವು ಎಂಟರ್ ಕೊಟ್ರೆ ಉಂಟಲ್ಲ, ನಿಮ್ಗೆ ಇಲ್ಲಿ ಕೆಲವು HTML ಟ್ಯಾಗ್ಸ್ ಗಳು ಆಟೋಮ್ಯಾಟಿಕ್ ಆಗಿ ಅದು ನಿಮ್ಗೆ ಕೊಡ್ತದೆ. ಈಗ ನಾನು ಪುನಃ ಅಂಡು ಮಾಡ್ತಿದ್ದೇನೆ.
ನಿಮಗೆ ತೋರಿಸ್ಲಿಕ್ಕೋಸ್ಕರ ಶಿಫ್ಟ್ ಎಕ್ಸ್ಲಮೇಟರ್ ಕೊಡ್ತಿದ್ದೇನೆ. ಎಂಟರ್ ಕೊಟ್ಟ ತಕ್ಷಣ ಸ್ವಲ್ಪ ಕೋಡ್ಗಳನ್ನೆಲ್ಲ ಪೇಸ್ಟ್ ಮಾಡಿತು. ಈ ಕೋಡ್ ಉಂಟಲ್ಲ, ನಮ್ಮ ಬಾಯ್ಲರ್ ಪ್ಲೇಟ್ ಕೋಡ್. ಈ ಕೋಡ್ ಅನ್ನು ನಾವು ಯಾವತ್ತು ನಮ್ಮ ಕೈಯಿಂದ ನಾವು ಬರೀಲಿಕ್ಕಿಲ್ಲ. ಯಾವತ್ತು ನಾವು VS ಕೋಡ್ ಅಲ್ಲಿ ಎಕ್ಸ್ಲಮೇಟರಿ ಹಾಕಿದ ತಕ್ಷಣ ಇಮಿಡಿಯೇಟ್ಲಿ ನಮ್ಗೆ ಈ ಕೋಡ್ ಅವೈಲೇಬಲ್ ಆಗ್ತದೆ ಎಂಟರ್ ಕೊಟ್ಟ ತಕ್ಷಣ. ಸೊ ಸ್ವಲ್ಪ ಝೂಮ್ ಔಟ್ ಮಾಡ್ತೇನೆ ಇಲ್ಲಿ. ಓಕೆ, ಸೊ ಇಲ್ಲಿ ನಿಮ್ಗೆ ಡಾಕ್ ಟೈಪ್ HTML ಅಂತೇಳಿ ಫಸ್ಟಿಗೆ ಉಂಟು. ಇದೆಂತ ಅಂತ ಹೇಳಿದ್ರೆ ನಿಮ್ಮ ಯಾವ ಡಾಕ್ಯುಮೆಂಟ್ ಅಂತೇಳಿ ಇದು ನಿಮ್ಗೆ ಸ್ಪೆಸಿಫೈ ಮಾಡ್ತದೆ. ಸೊ ನಾವು ಇದನ್ನು ಯಾವತ್ತು ಟೈಪ್ ಮಾಡ್ಲಿಕ್ಕಿಲ್ಲ, ನಾನು ಆಗದಿಂದ ಹೇಳ್ತಿದ್ದೇನೆ. ಯಾವತ್ತು ನೀವು ಇದನ್ನು VS ಕೋಡ್ ಅನ್ನು ಯೂಸ್ ಮಾಡಿಯೇ ಮಾಡುದು. ನೆಕ್ಸ್ಟ್ ಅದಾದ ನಂತರ ಫಸ್ಟಿಗೆ ಇಲ್ಲಿ ನಿಮ್ಗೆ HTML ಅಂತೇಳಿ ಕಾಣ್ತಾ ಉಂಟು. ಈ HTML ಅಂತೇಳಿ ನಿಮ್ಗೆ ಕಾಣ್ತಿರೋದು ಲಾಸ್ಟಿಗೆ ಎಂಡ್ ಆಗ್ತಾ ಉಂಟು. ಎಂತಕ್ಕಂತ ಹೇಳಿದ್ರೆ ಇದು HTML ಟ್ಯಾಗ್ ಅಂತೇಳಿ ಹೇಳುದು ಇದಕ್ಕೆ. ಸೊ ಈ HTML ಟ್ಯಾಗ್ ಈ ರೀತಿ ಎಂಡ್ ಆಗ್ತದೆ. ಅಂದ್ರೆ ನಿಮ್ಗೆ ಇಲ್ಲಿ HTML ಅಂತ ಕಾಣ್ತಾ ಉಂಟು, ಅದನ್ನು ಸ್ಲಾಶ್ ಹಾಕಿ HTML ಅಂತೇಳಿ ಕೊಟ್ಟ ತಕ್ಷಣ ಆ ಪರ್ಟಿಕ್ಯುಲರ್ ಟ್ಯಾಗ್ ಎಂಡ್ ಆಗ್ತದೆ. ನೆಕ್ಸ್ಟ್ ಇಲ್ಲಿ ಲ್ಯಾಂಗ್ವೇಜ್ ಇಂಗ್ಲಿಷ್ ಅಂತೇಳಿ ಉಂಟು. ನೀವು ಕನ್ನಡದಲ್ಲಿ ಟೈಪ್ ಮಾಡ್ತಿರುವಾಗ ಇದು KN ಅಂತೇಳಿ ಆಗ್ತದೆ ಅಥವಾ KAN. ನೀವು ಕರೆಕ್ಟಾಗಿ ನೋಡ್ಬೋದು ಅದನ್ನು. ಬಟ್ ನಾವು ಇಂಗ್ಲೀಷಲ್ಲಿ ಟೈಪ್ ಮಾಡುದು, ಸೊ ಅದರಿಂದ ಲ್ಯಾಂಗ್ ಅನ್ನು ಇಂಗ್ಲೀಷಲ್ಲೇ ನಾವು ಇಡಬೇಕು. ನೆಕ್ಸ್ಟ್ ಅದಾದ ನಂತರ ಇಲ್ಲಿ ಹೆಡ್ ಟ್ಯಾಗ್ ಉಂಟು. ಈ ಹೆಡ್ ಟ್ಯಾಗ್ ಇಲ್ಲಿ ಎಂಡ್ ಆಗ್ತಾ ಉಂಟು. ಸೊ ಅದರ ಅರ್ಥ ಎಂತ ಅಂತ ಹೇಳಿದ್ರೆ ಇದು HTML ಟ್ಯಾಗ್ ಇಲ್ಲಿ ಎಂಡ್ ಆಗ್ತಾ ಉಂಟು. ನೆಕ್ಸ್ಟ್ ಅದಾದ ನಂತರ ಇಲ್ಲಿ ಹೆಡ್ ಟ್ಯಾಗ್ ಉಂಟು, ಅದು ಸ್ವಲ್ಪ ಕೆಳಗೆ ಎಂಡ್ ಆಗ್ತಾ ಉಂಟು. ಅದರ ಒಳಗೆ ಕೆಲವು ಮೆಟಾ ಟ್ಯಾಗ್ಸ್ಗಳು ಉಂಟು. ಇದರ ಬಗ್ಗೆ ನಾವು ಸ್ವಲ್ಪ ಮುಂದೆ ಮಾತಾಡುವ. ಎಂತಕ್ಕಂತ ಹೇಳಿದ್ರೆ ಈಗ ಮಾತಾಡಿದ್ರೆ ಅದಕ್ಕೆ ಸ್ವಲ್ಪ ಅರ್ಥ ಗೊತ್ತಾಗುದಿಲ್ಲ ನಮ್ಗೆ ಅದು ಎಂತಕ್ಕೆ ಅಂತೇಳಿ ಯೂಸ್ ಆಗುದು. ಬಟ್ ಟೈಟಲ್ ಅಂತೇಳಿ ಉಂಟಲ್ಲ, ಇಲ್ಲಿ ಈ ಟೈಟಲ್ ಟ್ಯಾಗ್ ಇಲ್ಲಿ ಸ್ಟಾರ್ಟ್ ಆಗ್ತಾ ಉಂಟು, ಅದು ಇಲ್ಲಿ ಎಂಡ್ ಆಗ್ತಾ ಉಂಟು. ಇದರ ಮಧ್ಯದಲ್ಲಿ ಡಾಕ್ಯುಮೆಂಟ್ ಅಂತೇಳಿ ಬರ್ದುಂಟು. ಸೊ ಈಗ ನಾನು ಈ ಪರ್ಟಿಕ್ಯುಲರ್ ಪ್ರಾಜೆಕ್ಟ್ ಅನ್ನು ರನ್ ಮಾಡಬೇಕಿದ್ರೆ ಒಂದರ ರೈಟ್ ಕ್ಲಿಕ್ ಕೊಡಬೇಕು, ಓಪನ್ ವಿತ್ ಲೈವ್ ಸರ್ವರ್ ಅಂತೇಳಿ ಕೊಡಬೇಕು. ಇಲ್ಲದಿದ್ರೆ ಗೋ ಲೈವ್ ಅಂತೇಳಿ ಉಂಟು, ಅದನ್ನು ಕ್ಲಿಕ್ ಕೊಟ್ಟರು ಸಹ ನಮ್ಗೆ ಲೈವ್ ಸರ್ವರ್ ಅಲ್ಲಿ ಓಪನ್ ಆಗ್ತದೆ. ಈಗ ನಿಮ್ಗೆ ನಾನು ಕರೆಕ್ಟ್ ಆಗಿ ತೋರಿಸ್ಬೇಕಿದ್ರೆ ನಾವಿಲ್ಲಿ ಡಾಕ್ಯುಮೆಂಟ್ ಅಂತೇಳಿ ಬರ್ದಿದ್ದೇವಲ್ಲ, ಅದು ನಿಮ್ಗೆ ಇಲ್ಲಿ ಡಾಕ್ಯುಮೆಂಟ್ ಅಂತೇಳಿ ಮೇಲೆ ಕಾಣ್ತಾ ಉಂಟು. ಇದನ್ನು ನಾವು ಚೇಂಜ್ ಮಾಡುವ. ಇಲ್ಲಿ ನಾವು hello HTML ಅಂತೇಳಿ ಹಾಕಿ ಇದನ್ನೀಗ ನಾನು ಸೇವ್ ಕೊಟ್ರೆ Ctrl+S ಅಂತೇಳಿ ಟೈಪ್ ಮಾಡಿ ಇಲ್ಲಿ ಬಂದು ನೋಡಿದ್ರೆ ನಿಮಗೆ hello HTML ಅಂತೇಳಿ ಕಾಣ್ತದೆ. ಇದು ಯೂಶಲಿ ನಿಮ್ಮ ಪೇಜ್ ಅಲ್ಲಿ ಹೋಮ್, ಅಬೌಟ್ ಪೇಜ್ ಎಲ್ಲ ಇರ್ತದಲ್ಲ, ಅಲ್ಲಿ ನಾವು ಇದನ್ನು ಇಂಡಿಕೇಟ್ ಮಾಡ್ಲಿಕ್ಕೋಸ್ಕರ ನಾವು ಇಲ್ಲಿ ಬರೀತೇವೆ. ಯೂಶಲಿ ನಾವಿಲ್ಲಿ ಮೇ ಬಿ ನಾನು ಇಲ್ಲಿ ಬಂದು ಹೋಮ್ ಅಂತೇಳಿ ಟೈಪ್ ಮಾಡ್ತೇನೆ, ಅವಾಗ ನಿಮ್ಗೆ ಇದು ಹೋಮ್ ಪೇಜ್ ಅಂತೇಳಿ ಗೊತ್ತಾಗ್ತದೆ. ಅಬೌಟ್ ಪೇಜ್ ಅಲ್ಲಿ ಮೇಲೆ ಅಬೌಟ್ ಅಂತೇಳಿ ಬರೆದ್ರೆ ಉಂಟಲ್ಲ, ಅವಾಗ ನಿಮ್ಗೆ ಅಬೌಟ್ ಪೇಜ್ ಇದು ವಿಷಯ ಕಾಣ್ತದೆ. ಸೊ ನೆಕ್ಸ್ಟ್ ಅದಾದ ನಂತರ ನೀವಿಲ್ಲಿ ಬಾಡಿ ಅಂತೇಳಿ ಇನ್ನೊಂದು ಟ್ಯಾಗ್ ಉಂಟು. ಇಲ್ಲಿ ನಾವು ಹೇಗೆ ಹೆಡ್ ಮತ್ತೆ ಹೆಡ್ ಟ್ಯಾಗ್ ಅನ್ನು ಕ್ಲೋಸ್ ಮಾಡಿದ್ದೇವೆ, ಅದೇ ರೀತಿ ಬಾಡಿ ಟ್ಯಾಗ್ ಉಂಟಲ್ಲ, ಇಲ್ಲಿ ನಿಮಗೆ ಕಾಣ್ತಾ ಉಂಟು ನೋಡಿ, ಬಾಡಿ ಅಂತೇಳಿ ಬರ್ದುಂಟು. ನೆಕ್ಸ್ಟ್ ಅದಾದ ನಂತರ ಸ್ಲಾಶ್ ಬಾಡಿ ಅಂತೇಳಿ ಬರ್ದುಂಟು. ಸೊ ನಾವು ಯೂಶಲಿ ಟ್ಯಾಗ್ ಅನ್ನು ಯಾವ ರೀತಿ ಓಪನ್ ಮಾಡೋದು ಅಂತ ಹೇಳಿದ್ರೆ, ನಮ್ಮ ಕರ್ಸರ್ ಅನ್ನು ಇಲ್ಲಿ ಮಿಡ್ಲ್ ಅಲ್ಲಿ ಇಟ್ಟು ಎಂಟರ್ ಕೊಟ್ರೆ ಉಂಟಲ್ಲ, ನಮ್ಗೆ ಇಲ್ಲಿ ಟೈಪ್ ಮಾಡ್ಲಿಕ್ಕೆ ಬರ್ತದೆ. ಸೊ ಈಗ ನಿಮ್ಮ ಕಾಲೇಜಲ್ಲಿ ಅಥವಾ ಸ್ಕೂಲಲ್ಲಿ ನೀವು ಕಲಿತಿರುವಾಗ ಅವ್ರು ಫಸ್ಟಿಗೆ ನಿಮ್ಗೆ ಲೆಸ್ ದನ್ ಸಿಂಬಲ್ ಹಾಕ್ತಿದ್ದರು. ಮತ್ತೆ ಅದಾದ ನಂತರ ಮೇ ಬಿ ಒಂದು ಟ್ಯಾಗ್ H1 ಅಂತೇಳಿ ಒಂದು ಟ್ಯಾಗ್ ಉಂಟು, ಅಲ್ಲಿ ನೀವು H1 ಅಂತೇಳಿ ಟೈಪ್ ಮಾಡಿ ಆ ಟ್ಯಾಗ್ ಅನ್ನು ಕ್ಲೋಸ್ ಮಾಡೋದು, ಆ ರೀತಿ ಎಲ್ಲ ಮಾಡ್ತಿದ್ದದು. ಬಟ್ ನಾವು ಪ್ರೊಫೆಷನಲ್ ಆಗಿ ಅವತ್ತು ನಾವು HTML ಅನ್ನು ಕಲಿಯುವಾಗ ಅಥವಾ ನಾವು ಅದನ್ನು ಕೋಡ್ ಮಾಡ್ತಿರುವಾಗ ನಾವು VS ಕೋಡ್ ಅಲ್ಲಿ H1 ಅಂತೇಳಿ ಹಾಕಿ ಎಂಟರ್ ಕೊಟ್ಟ ತಕ್ಷಣ ಅದು ಇಮಿಡಿಯೇಟ್ಲಿ ನಿಮ್ಗೆ H1 ಟ್ಯಾಗ್ ಹಾಕಿ ಕೊಡ್ತಾ ಉಂಟು ನೋಡಿ. ಸೊ ಈಗ ನಾವು ಇದ್ರೊಳಗೆ ನಮ್ಗೆ ಎಂತ ಬೇಕು ಅದನ್ನು ಬರಿಬಹುದು. ನಿಮ್ಗೆ ನಾನು ಪುನಃ ಒಂದ್ಸರಿ ತೋರಿಸ್ತಿದ್ದೇನೆ. ನೀವು H1 ಅನ್ನು ಲೆಸ್ ದನ್ ಸಿಂಬಲ್ ಹಾಕಿ ನೀವು H1 ಅಂತೇಳಿ ಬರೀಲಿಕ್ಕಿಲ್ಲ. ಯಾವತ್ತು ನಿಮಗೆ ಯಾವ ಟ್ಯಾಗ್ ಬರಿಬೇಕು ಉಂಟಲ್ಲ ಅದನ್ನು ಡೈರೆಕ್ಟ್ ಟೈಪ್ ಮಾಡುದು, H1 ಅಂತೇಳಿ ಟೈಪ್ ಮಾಡುದು. ಎಂಟರ್ ಕೊಟ್ಟ ತಕ್ಷಣ ಇಮಿಡಿಯೇಟ್ಲಿ ಆ ಟ್ಯಾಗ್ ಆಟೋಮೆಟಿಕ್ ಆಗಿ ಬರ್ತದೆ. ಎಷ್ಟು ಸುಲಭ ನೋಡಿ. ನಿಮ್ಗೆ ಈಗ ನೀವು ಕಾಲೇಜಲ್ಲಿ ಕಲಿಯುವಾಗ ನಿಮ್ಗೆ ಅದು ತುಂಬಾ ಕಷ್ಟಕರ ಅಂತೇಳಿ ಕಾಣಿಸ್ತಿರ್ಬೋದು. ನಿಮ್ಗೆ ಎಂತಾದ್ರು ಒಂದು ಟ್ಯಾಗ್ ಹಾಕ್ಬೇಕಿದ್ರೆ ಗ್ರೇಟರ್ ದನ್ ಸಿಂಬಲ್ ಹಾಕ್ಬೇಕು, ಲೆಸ್ ದನ್ ಸಿಂಬಲ್ ಹಾಕ್ಬೇಕು. ಬಟ್ ಇಲ್ಲಿ ನಿಮ್ಗೆ ಕರೆಕ್ಟ್ ಆಗಿ ನಿಮ್ಗೆ ಅದು H1 ಅಂತೇಳಿ ಟೈಪ್ ಮಾಡಿ ಎಂಟರ್ ಕೊಟ್ಟ ತಕ್ಷಣ ನಿಮ್ಗೆ ಅಲ್ಲಿ ಟೈಪ್ ಮಾಡ್ಲಿಕ್ಕೆ ಆಗ್ತದೆ. ಸೊ ನಾನು ಇಲ್ಲಿ ಟೈಪ್ ಮಾಡ್ತಿದ್ದೇನೆ ಹೆಲೋ ವರ್ಲ್ಡ್ ಅಂತೇಳಿ ನಾನು ಟೈಪ್ ಮಾಡಿದೆ, ಸೇವ್ ಕೊಟ್ಟೆ. ಇಷ್ಟು ಸೇವ್ ಕೊಟ್ಟು ಇಲ್ಲಿ ಬರುವಾಗ ನಿಮ್ಗೆ ಹೆಲೋ ವರ್ಲ್ಡ್ ಅಂತೇಳಿ ಕಾಣ್ಲಿಕ್ಕೆ ಸ್ಟಾರ್ಟ್ ಆಯ್ತು ನೋಡಿ. ಈ ಲೈವ್ ಸರ್ವರ್ ಉಂಟಲ್ಲ ನಾವು ಇನ್ಸ್ಟಾಲ್ ಮಾಡಿದೆವು ಆಗ, ಈ ಲೈವ್ ಸರ್ವರ್ ಅನ್ನು ಯೂಸ್ ಮಾಡಿದ್ರೆ ನಿಮ್ಗೆ ಒಂದು ಬೆನಿಫಿಟ್ ಅಂತ ಹೇಳಿದ್ರೆ, ನೀವು ಇಲ್ಲಿ ಎಂತ ಟೈಪ್ ಮಾಡಿ ನೀವು ಸೇವ್ ಮಾಡ್ತಿರಲ್ಲ ಅದು ಆಟೋಮ್ಯಾಟಿಕ್ ಆಗಿ ನಿಮ್ಗೆ ಇಲ್ಲಿ ಬರ್ತದೆ. ನಾನು ಇನ್ನೊಂದು ಟ್ಯಾಗ್ ನಿಮ್ಗೆ ಕಲಿಸ್ತಿದ್ದೇನೆ, P ಟ್ಯಾಗ್ ಅಂತೇಳಿ. ಸೊ P ಅಂತೇಳಿ ಟೈಪ್ ಮಾಡಿ ಎಂಟರ್ ಕೊಟ್ಟ ತಕ್ಷಣ ಇಮಿಡಿಯೇಟ್ಲಿ ನಿಮ್ಗೆ ಎಂತ ಬೇಕೋ ಅಲ್ಲಿ ನೀವು ಟೈಪ್ ಮಾಡ್ಲಿಕ್ಕೆ ಸ್ಟಾರ್ಟ್ ಮಾಡ್ಬೋದು. ನಾನು ಇಲ್ಲಿ ಬರೀತೇನೆ, ದಿಸ್ ಇಸ್ ಮೈ ಫಸ್ಟ್ HTML
ಪ್ರಾಜೆಕ್ಟ್ ಅಂತೇಳಿ ಹಾಕಿ ಸೇವ್ ಕೊಡ್ತಾನೆ. ಈಗ ನೀವು ನಿಮ್ಮ ಬ್ರೌಸರ್ ಅನ್ನು ನೋಡಿದ್ರೆ ಇಲ್ಲಿ ನಿಮ್ಗೆ ಇಮಿಡಿಯೇಟ್ಲಿ ದಿಸ್ ಇಸ್ ಮೈ ಫಸ್ಟ್ HTML ಪ್ರಾಜೆಕ್ಟ್ ಅಂತೇಳಿ ಗೊತ್ತಾಗ್ತದೆ. ನಾನು ಸ್ವಲ್ಪ ಝೂಮ್ ಇನ್ ಮಾಡ್ತಿದ್ದೇನೆ ನಿಮಗೆ ಕಾಣ್ಲಿಕ್ಕೋಸ್ಕರ ಸರಿಯಾಗಿ. ಸೊ ಈಗ ನೀವು ನಿಮ್ಮ ಪ್ರಾಜೆಕ್ಟ್ ಅನ್ನು ಓಪನ್ ಮಾಡಿ ನೀವು ಇದೇ ರೀತಿ ನೀವು ಮಾಡಿದ್ರೆ, ಲೈವ್ ಸರ್ವರ್ ಅನ್ನು ರನ್ ಮಾಡಿದ್ರೆ, ಇಲ್ಲಿ ನಿಮ್ಗೆ ನೀವು HTML ಅಲ್ಲಿ ಎಂತ ಟೈಪ್ ಮಾಡಿದಿರಲ್ಲ ಅದು ನಿಮ್ಗೆ ಇಲ್ಲಿ ಕಾಣ್ಲಿಕ್ಕೆ ಸ್ಟಾರ್ಟ್ ಆಗ್ತದೆ. ಸೊ ಇದು HTML ಅಲ್ಲಿ ಒಂದು ಹೆಲೋ ವರ್ಲ್ಡ್ ಅಂತೇಳಿ ನಾವು ಒಂದು ಪ್ರಾಜೆಕ್ಟ್ ಸಿಂಪಲ್ ಆಗಿ ಕ್ರಿಯೇಟ್ ಮಾಡಿದೆವು. ಈಗ ಇದನ್ನೇ ಸ್ವಲ್ಪ CSS ಅನ್ನು ಯೂಸ್ ಮಾಡಿ ಸ್ವಲ್ಪ ಚೆಂದ ಮಾಡ್ಲಿಕ್ಕೆ ಟ್ರೈ ಮಾಡುವ. ಸೊ CSS ಅನ್ನು ಯೂಸ್ ಮಾಡೋದು ತುಂಬಾ ಸುಲಭ, ಅಷ್ಟಂತ ಕಷ್ಟಕರ ಇಲ್ಲ. ನೀವು ನಿಮ್ಮ ಕಾಲೇಜಲ್ಲಿ ಇಲ್ಲಿ ಬಂದು ನೀವು ಎಂತೆಲ್ಲ ಕಲರ್ ಎಲ್ಲ ಹಾಕುವ ಚಾನ್ಸಸ್ ಉಂಟು. ಬಟ್ ನಾನು ಹೇಳಿದಾಗೆ ಇದು ಪ್ರೊಫೆಷನಲ್ ಪ್ರಾಜೆಕ್ಟ್ ಆಗಿರೋದ್ರಿಂದ, ಅಂದ್ರೆ ನಾವು ಪ್ರೊಫೆಷನಲ್ಸ್ ಗಳು ಯಾವ ರೀತಿ ಕೋಡ್ ಮಾಡ್ತಾರೆ ಆ ರೀತಿ ನಾವು ಕೋಡ್ ಮಾಡ್ಲಿಕ್ಕೆ ಕಲಿತಿದ್ದೇವೆ. ಸೊ ಅದರಿಂದಾಗಿ ನೀವು ಇಲ್ಲಿ ಹೆಡ್ ಟ್ಯಾಗ್ ಉಂಟಲ್ಲ, ಇದ್ರ ಒಳಗೆ ಬಂದು ಸ್ಟೈಲ್ ಅಂತೇಳಿ ಟೈಪ್ ಮಾಡಿ, ಸೇಮ್ HTML ಟ್ಯಾಗ್ ಇದು ಸ್ಟೈಲ್ ಅಂತೇಳಿ ಇರೋದು. ಸ್ಟೈಲ್ ಅಂತೇಳಿ ಟೈಪ್ ಮಾಡಿ ಎಂಟರ್ ಕೊಟ್ಟ ತಕ್ಷಣ ನಿಮ್ಗೆ ಇಲ್ಲಿ HTML ಟ್ಯಾಗ್ ಕಾಣ್ಲಿಕ್ಕೆ ಸ್ಟಾರ್ಟ್ ಆಗ್ತದೆ. ಇದ್ರ ಒಳಗೆ ಬಂದು ನಾವಿಲ್ಲಿ H1 ಅಂತೇಳಿ ನಾವು ಬರೆದು ಇಲ್ಲಿ ಒಂದು ಕರ್ಲಿ ಬ್ರೇಸಸ್ ಹಾಕಿ ಎಂಟರ್ ಕೊಟ್ರೆ ಉಂಟಲ್ಲ, ಇದರೊಳಗೆ ನಮ್ಗೆ ಇಲ್ಲಿ H1 ಟ್ಯಾಗ್ ಇದು ಎಲ್ಲ ಸ್ಟೈಲ್ಸ್ ಗಳನ್ನು ಕಂಟ್ರೋಲ್ ಮಾಡ್ಲಿಕ್ಕೆ ಆಗ್ತದೆ. ನಾನು ಅಷ್ಟಂತ ನಿಮ್ಗೆ ಡೈರೆಕ್ಟ್ ಆಗಿ ಜಂಪ್ ಮಾಡ್ಲಿಕ್ಕೆ ಹೋಗುದಿಲ್ಲ, ಬಟ್ ಸಿಂಪಲ್ ಆಗಿರೋ ಒಂದು ಕಲರ್ ಅಂತೇಳಿ ಒಂದು ಪ್ರಾಪರ್ಟಿ ಉಂಟು, ಅದನ್ನ ನಾವು ಬೇರೆ ಎಂತಾದ್ರೂ ಮಾಡಿ ಚೇಂಜ್ ಮಾಡ್ಲಿಕ್ಕೆ ಹೋಗುವ. ಸೊ ಕಲರ್ ಅಂತೇಳಿ ಟೈಪ್ ಮಾಡಿ ಇಲ್ಲಿ ಕಾಲನ್ ಅಂತೇಳಿ ಕೊಟ್ಟ ತಕ್ಷಣ ನಿಮ್ಗೆ ಇಲ್ಲಿ VS ಕೋಡ್ ಸಜೆಷನ್ ಕೊಡ್ಲಿಕ್ಕೆ ಸ್ಟಾರ್ಟ್ ಮಾಡ್ತದೆ. ಬಟ್ ನಾನು ಇಲ್ಲಿ ಜಸ್ಟ್ ಪರ್ಪಲ್ ಅಂತೇಳಿ ಟೈಪ್ ಮಾಡಿ ಒಂದು ಸೆಮಿಕಾಲನ್ ಹಾಕಿ ಸೇವ್ ಕೊಡ್ತಿದ್ದೇನೆ. ಇಷ್ಟು ಕೊಟ್ಟ ತಕ್ಷಣ ನೀವು ಇಲ್ಲಿ ಬಂದ್ರೆ ನಿಮ್ಗೆ ಇದು ಇಲ್ಲಿ ಹೆಲೋ ವರ್ಲ್ಡ್ ಉಂಟಲ್ಲ ಅದು ಪರ್ಪಲ್ ಆಗಿ ಕಾಣ್ಲಿಕ್ಕೆ ಸ್ಟಾರ್ಟ್ ಆಗ್ತದೆ. ಅದೇ ರೀತಿ ಈ P ಟ್ಯಾಗ್ ಉಂಟಲ್ಲ ಇದನ್ನ ಸಹ ನಾವು ಇಲ್ಲಿ ಬಂದು P ಅಂತೇಳಿ ಟೈಪ್ ಮಾಡುವ. ನೆಕ್ಸ್ಟ್ ಕರ್ಲಿ ಬ್ರೇಸಸ್ ಹಾಕುವ, ಅಂದ್ರೆ ಬ್ರಾಕೆಟ್. ನೆಕ್ಸ್ಟ್ ಇಲ್ಲಿ ಬಂದು ಫಾಂಟ್ ಡ್ಯಾಶ್ ಸೈಜ್ ಉಂಟಲ್ಲ ಅದನ್ನು ಹೀಗೆ ಮಾಡಿ ನಾವು ಟೈಪ್ ಮಾಡಿದ್ರೆ ಆಟೋಮೆಟಿಕ್ ಆಗಿ ಸೆಮಿಕಾಲನ್ ಎಲ್ಲ ಬರ್ತದೆ VS ಕೋಡ್ ಅಲ್ಲಿ ನೀವು ಟೈಪ್ ಮಾಡಿದ ಹಾಗೆ. ಇಷ್ಟು ಟೈಪ್ ಮಾಡಿ ಇಲ್ಲಿ ಬಂದು ನೀವು 20 ಪಿಕ್ಸೆಲ್ ಅಂತ ನೀವು ಇಲ್ಲಿ ಟೈಪ್ ಮಾಡಿದ್ರೆ ಫಾಂಟ್ ಸೈಜ್ ಸ್ವಲ್ಪ ಹೆಚ್ಚಾಯಿತು. ಸೊ ಇದು ನಿಮ್ಗೆ CSS ಅನ್ನು ಯೂಸ್ ಮಾಡಿ ಸ್ವಲ್ಪ ಒಂದು ಹೆಲೋ ವರ್ಲ್ಡ್ ಪ್ರಾಜೆಕ್ಟ್ ಟೈಪ್ ಮಾಡಿದೆವು ನಾವು. ಸೊ ಇಷ್ಟು ಮಾಡಿದ ನಂತರ ನಮ್ಗೆ ಇಲ್ಲಿ ಹೆಲೋ ವರ್ಲ್ಡ್ ದಿಸ್ ಇಸ್ ಮೈ ಫಸ್ಟ್ HTML ಪ್ರಾಜೆಕ್ಟ್ ಅಂತೇಳಿ ಕಾಣ್ಲಿಕ್ಕೆ ಸ್ಟಾರ್ಟ್ ಆಯಿತು. ಹೆಲೋ ವರ್ಲ್ಡ್ ಇದು ಕಲರ್ ಪರ್ಪಲ್ ಮಾಡಿದೆವು ನಾವು. ನೆಕ್ಸ್ಟ್ ಅದಾದ ನಂತರ ದಿಸ್ ಇಸ್ ಮೈ ಫಸ್ಟ್ HTML ಪ್ರಾಜೆಕ್ಟ್ ಅಂತ ಹೇಳಿ ನಾವು ಬರ್ದೆವು. ಇಲ್ಲಿ ಬಂದು ನೀವೀಗ ಈ ಪರ್ಪಲ್ ಬದಲು ಇಲ್ಲಿ ನೀವು ಬ್ಲೂ ಅಂತೇಳಿ ಟೈಪ್ ಮಾಡ್ಬೋದು, ಅವಾಗ ನಿಮ್ಗೆ ಇಲ್ಲಿ ಬ್ಲೂ ಕಲರ್ ಆಗ್ತದೆ. ಸೊ ಅದೇ ರೀತಿ ನಿಮಗೆ ಯಾವ ಕಲರ್ ಬೇಕು ಆ ಕಲರ್ ಅನ್ನು ನೀವು ಟೈಪ್ ಮಾಡಿ ಸ್ವಲ್ಪ ಎಕ್ಸ್ಪೆರಿಮೆಂಟ್ ಮಾಡಿ. ಎಂತಕಂದ್ರೆ ನಾವು HTML ಮತ್ತೆ CSS ಕಲಿಯುವಾಗ ಆದಷ್ಟು ಎಕ್ಸ್ಪೆರಿಮೆಂಟ್ ಹೆಚ್ಚು ಮಾಡಬೇಕು. ತುಂಬಾ ಜನರಿಗೆ ಹೆದರಿಕೆ ಆಗ್ತದೆ ಎಕ್ಸ್ಪೆರಿಮೆಂಟ್ ಮಾಡ್ಲಿಕ್ಕೆ, ಬಟ್ ನೀವು HTML CSS ಕಲಿಯುವಾಗ ಅಷ್ಟು ಹೆದರುವ ಅಗತ್ಯ ಇಲ್ಲ. ಎಂತಕಂದ್ರೆ ಇದರಲ್ಲಿ ಅಷ್ಟು ಎರರ್ ಬರುವ ಚಾನ್ಸಸ್ ಇಲ್ಲ. ಇಲ್ಲಿ ಕಲರ್ ಅಂತೇಳಿ ನೀವು ಹಾಕಿದಿರಲ್ಲ, ಇಲ್ಲಿ ಬ್ಲೂ ಇದ್ದದ್ದು ನೀವು ಪಿಂಕ್, ರೆಡ್, ಬ್ಲಾಕ್ ಯಾವ ಕಲರ್ ಬೇಕಿದ್ರೆ ಆ ಕಲರ್ ಮಾಡಿದ್ರೆ ನಿಮಗೆ ಕಲರ್ ಚೇಂಜ್ ಆಗ್ಲಿಕ್ಕೆ ಸ್ಟಾರ್ಟ್ ಆಗ್ತದೆ. ಇನ್ನೂ ಸಹ ನಿಮ್ಗೆ ಸ್ವಲ್ಪ ಡೀಪ್ ಆಗಿ ಹೋಗ್ಬೇಕಿದ್ರೆ ನೀವು ಇಲ್ಲಿ ಸ್ವಲ್ಪ ಹವರ್ ಮಾಡಿದ್ರೆ ಇಲ್ಲಿ ಬೇರೆ ಬೇರೆ ಕಲರ್ಸ್ ಗಳು ನಿಮ್ಗೆ ಕಾಣ್ಲಿಕ್ಕೆ ಸ್ಟಾರ್ಟ್ ಆಗ್ತದೆ ನೋಡಿ. ಇದನ್ನ ಸಹ ನೀವು ಎಕ್ಸ್ಪೆರಿಮೆಂಟ್ ಮಾಡ್ಲಿಕ್ಕೆ ಟ್ರೈ ಮಾಡಬಹುದು. ನಾನು ಇಲ್ಲಿ ಒಂದು ಹೊಸತು ಕಲರ್ ಕ್ರಿಯೇಟ್ ಮಾಡಿದೆ. ನೆಕ್ಸ್ಟ್ ಈ ಕಲರ್ ಇಲ್ಲಿ ನಿಮ್ಗೆ ಡಿಸ್ಪ್ಲೇ ಆಗ್ಲಿಕ್ಕೆ ಸ್ಟಾರ್ಟ್ ಆಯಿತು. ಸೊ ಅದೇ ರೀತಿ ಈ ಫಾಂಟ್ ಸೈಜ್ ಅನ್ನು ಮೇ ಬಿ ನೀವು ಈಗ 120 ಪಿಕ್ಸೆಲ್ ಅಂತೇಳಿ ಮಾಡಿ ನಾನು ಇಲ್ಲಿ ನೋಡಿದ್ರೆ ಇದು ಫಾಂಟ್ ಸೈಜ್ ತುಂಬಾ ಹೆಚ್ಚಾಗ್ಲಿಕ್ಕೆ ಸ್ಟಾರ್ಟ್ ಆಯಿತು. ನೀವು ನಿಮ್ಮಷ್ಟಕ್ಕೆ ಇದನ್ನು ಮೇ ಬಿ 60 ಅಂತೇಳಿ ಹಾಕಿ ನೀವು ಚೆಕ್ ಮಾಡಿದ್ರೆ ನಿಮ್ಗೆ ಅದು ಸ್ವಲ್ಪ ಅರ್ಥ ಆಗ್ಲಿಕ್ಕೆ ಸ್ಟಾರ್ಟ್ ಆಗ್ತದೆ. ಸೊ ಅದರಿಂದಾಗಿ ನೀವು ಎಷ್ಟಾಗ್ತದೆ ಅಷ್ಟು ಎಕ್ಸ್ಪೆರಿಮೆಂಟ್ ಮಾಡಿ. ಇಲ್ಲಿ ನಿಮ್ಗೆ ನಾನು 2 ಟ್ಯಾಗ್ ಕಲಿಸಿದ್ದೇನೆ, H1 ಮತ್ತೆ P ಟ್ಯಾಗ್. ಈ 2 ಟ್ಯಾಗ್ ಅನ್ನು ನೀವು ಯೂಸ್ ಮಾಡಿ ನೀವು ಈ ಫೈಲ್ ಅಲ್ಲಿ ಬೇರೆ ಬೇರೆ ವಿಷಯಗಳನ್ನು ಹಾಕ್ತಾ ಹೋಗ್ಬಹುದು. ಅವಾಗ ನಿಮ್ಗೆ ಸ್ವಲ್ಪ HTML ಮತ್ತೆ CSS ನಿಮ್ಗೆ ಅಂಡರ್ಸ್ಟ್ಯಾಂಡ್ ಆಗ್ಲಿಕ್ಕೆ ಸ್ಟಾರ್ಟ್ ಆಗ್ತದೆ. ಎಂತಕಂದ್ರೆ ಈ ಟ್ಯಾಗ್ ಬರೀಲಿಕ್ಕೆ ಉಂಟಲ್ಲ ಸ್ವಲ್ಪ ಪ್ರಾಕ್ಟೀಸ್ ಇದ್ರೆ ಒಳ್ಳೇದು. ಅಂದ್ರೆ ಈಗ ನೀವು H1 ಅಂತೇಳಿ ಬರೆದು ಎಂಟರ್ ಕೊಟ್ಟ ತಕ್ಷಣ ನಿಮ್ಗೆ ಇಲ್ಲಿ ಬಂದು ಮೈ ನೇಮ್ ಇಸ್ ಮಂಜುನಾಥ್ ಅಂತೇಳಿ ನಾನು ಹೀಗೆ ಮಾಡಿ ಟೈಪ್ ಮಾಡಿ ಸೇವ್ ಮಾಡಿದ್ರೆ ಇಲ್ಲಿ ನಂಗೆ ಈ ರೀತಿ ನೇಮ್ ಬರ್ಲಿಕ್ಕೆ ಸ್ಟಾರ್ಟ್ ಆಗ್ತದೆ. ಸೊ ಈ ರೀತಿ ನೀವು ಪ್ರಾಕ್ಟೀಸ್ ಮಾಡ್ತಾ ಮಾಡ್ತಾ HTML ಅನ್ನು ನೀವು ಕಲೀಲಿಕ್ಕೆ ಆಗ್ತದೆ. ಈಗ ನಾವು ಈ ಪ್ರಾಜೆಕ್ಟ್ ಅನ್ನು ಕ್ಲೋಸ್ ಮಾಡುವ. ಈ ಪ್ರಾಜೆಕ್ಟ್ ಅನ್ನು ಕ್ಲೋಸ್ ಮಾಡೋದು ತುಂಬಾ ಸುಲಭ. ಫೈಲಿಗೆ ಕ್ಲಿಕ್ ಕೊಟ್ಟು ಇಲ್ಲಿ ಸ್ವಲ್ಪ ಸ್ಕ್ರಾಲ್ ಮಾಡಿದ್ರೆ ನಿಮ್ಗೆ ಇಲ್ಲಿ ಕ್ಲೋಸ್ ಫೋಲ್ಡರ್ ಅಂತ ಹೇಳಿ ಕಾಣ್ತದೆ. ಇಷ್ಟು ಮಾಡಿದ ತಕ್ಷಣ ಫೋಲ್ಡರ್ ಕ್ಲೋಸ್ ಆಗ್ತದೆ. ನೆಕ್ಸ್ಟ್ ಫೈಲ್ ಎಕ್ಸ್ಪ್ಲೋರರ್ಗೆ ಬರುವ. ಇಲ್ಲಿ ಬಂದು ನಾನು ಇನ್ನೊಂದೊಂದು ಪ್ರಾಜೆಕ್ಟ್ ಕ್ರಿಯೇಟ್ ಮಾಡ್ತಿದ್ದೇನೆ. ಪ್ರಾಜೆಕ್ಟ್ ಕ್ರಿಯೇಟ್ ಮಾಡೋದಂದ್ರೆ ಒಂದು ಫೋಲ್ಡರ್ ಕ್ರಿಯೇಟ್ ಮಾಡೋದು. ಸೊ ಇಲ್ಲಿ ಬಂದು ರೈಟ್ ಕ್ಲಿಕ್ ಕೊಟ್ಟು ನ್ಯೂ ಅಂತೇಳಿ ಕೊಟ್ಟು ಫೋಲ್ಡರ್ ಅಂತೇಳಿ ಕೊಟ್ಟರೆ ಉಂಟಲ್ಲ, ಇಲ್ಲಿ ನಿಮ್ಗೆ ಆ ಫೋಲ್ಡರ್ ನೇಮ್ ಟೈಪ್ ಮಾಡ್ಲಿಕ್ಕೆ ಆಗ್ತದೆ. ಸೊ ನಾನು ಇಲ್ಲಿ ಲರ್ನ್ HTML ಅಂತೇಳಿ ನಾನು ಕೊಡ್ತಿದ್ದೇನೆ ಈ ಪರ್ಟಿಕ್ಯುಲರ್ ಪ್ರಾಜೆಕ್ಟ್ ಗೆ ನೇಮ್. ಇದನ್ನು ಹೀಗೆ ಮಾಡಿ ಡ್ರ್ಯಾಗ್ ಮಾಡಿ ಇಲ್ಲಿ VS ಕೋಡ್ ಅಲ್ಲಿ ಹಾಕಿದ್ರೆ ನಿಮ್ಗೆ ಓಪನ್ ಮಾಡ್ಲಿಕ್ಕೆ ಆಗ್ತದೆ. ಸೊ ಡ್ರ್ಯಾಗ್ ಮಾಡುವಾಗ ನೀವು ಕರೆಕ್ಟ್ ಆಗಿ ಡ್ರ್ಯಾಗ್ ಮಾಡಬೇಕು, ಎಲ್ಲರೂ ಓಪನ್ ಆಗೋದಿಲ್ಲ. ಸೊ ಈಗ ನಿಮ್ಗೆ ಇಲ್ಲಿ ನೋಡಿದ್ರೆ ಲರ್ನ್ HTML ಅಂತೇಳಿ ಫೋಲ್ಡರ್ ನೇಮ್ ಕಾಣ್ತಾ ಉಂಟು. ನೆಕ್ಸ್ಟ್ ಸೇಮ್ ನಾವು ಆಗ ಯಾವ ರೀತಿ ಕ್ರಿಯೇಟ್ ಮಾಡಿದ ಪ್ರಾಜೆಕ್ಟ್ ಅನ್ನು ಅದೇ ರೀತಿ ಇಲ್ಲಿ ನ್ಯೂ ಫೈಲ್ ಅಂತೇಳಿ ಕ್ಲಿಕ್ ಕೊಡುವ. index.html ಅಂತೇಳಿ ಟೈಪ್ ಮಾಡುವ. ನೆಕ್ಸ್ಟ್ ಶಿಫ್ಟ್ ಎಕ್ಸ್ಕ್ಲಮೇಟರಿ ಕೊಟ್ಟು ಎಂಟರ್ ಕೊಟ್ಟ ತಕ್ಷಣ ನಮ್ಗೆ ನಮ್ಮ
ಬಾಯ್ಲರ್ ಪ್ಲೇಟ್ ಬರಲಿಕ್ಕೆ ಸ್ಟಾರ್ಟ್ ಆಗ್ತದೆ. ಸೇಮ್ ಕೋಡ್ ಡಾಕ್ ಟೈಪ್ HTML ಮತ್ತೆ HTML ಟ್ಯಾಗ್, ಅದಾದ ನಂತರ ಹೆಡ್ ಟ್ಯಾಗ್, ಅದರೊಳಗೆ ಟೈಟಲ್ ಅಂತೇಳಿ ಉಂಟು. ಈ ಟೈಟಲ್ ಅನ್ನು ನಾನು ಲರ್ನ್ HTML ಅಂತೇಳಿ ನಾನು ಸೇವ್ ಮಾಡ್ತಿದ್ದೇನೆ. ನೆಕ್ಸ್ಟ್ ಇಲ್ಲಿ ಬಾಡಿ ಉಂಟು. ಈ ಬಾಡಿ ಟ್ಯಾಗ್ ಒಳಗೆ ನಮ್ಗೆ ಎಂತ ಬೇಕು ಅದನ್ನ ನಮ್ಗೆ ಟೈಪ್ ಮಾಡ್ಲಿಕ್ಕೆ ಆಗ್ತದೆ, ಅಂದ್ರೆ HTML ಟ್ಯಾಗ್ಸ್ ಗಳನ್ನು. ಮತ್ತೆ ಇಲ್ಲಿ ಲೈವ್ ಸರ್ವರ್ ಅನ್ನು ರನ್ ಮಾಡುವ, ಗೋ ಲೈವ್ ಅಂತೇಳಿ ಕ್ಲಿಕ್ ಕೊಡ್ತಿದ್ದೇನೆ. ಸೊ ಇಲ್ಲಿ ಬಂದು ರಿಫ್ರೆಶ್ ಮಾಡಿದ್ರೆ ನಮ್ಗೆ ಇಲ್ಲಿ ಲರ್ನ್ HTML ಅಂತೇಳಿ ಕಾಣ್ತಾ ಉಂಟು. ಸೊ ಈಗ ನಾವೆಂತ ಮಾಡುವ ಅಂತ ಹೇಳಿದ್ರೆ, ಇಲ್ಲಿ ಬಂದು ನಿಮ್ಗೆ 1 by 1 ನಾನು HTML ಟ್ಯಾಗ್ ಅನ್ನು ನಿಮ್ಗೆ ಕಲಿಸಲಿಕ್ಕೆ ಸ್ಟಾರ್ಟ್ ಮಾಡ್ತೇನೆ. ಫಸ್ಟ್ ಆಫ್ ಆಲ್ ನಾನು ನಿಮ್ಗೆ ಒಂದು ವಾರ್ನಿಂಗ್ ಕೊಡ್ತಿದ್ದೇನೆ, ಈ ಟ್ಯಾಗ್ಸ್ ಗಳನ್ನು ಬೈ ಹಾರ್ಟ್ ಮಾಡುವ ಅಗತ್ಯ ಇಲ್ಲ. ಈ ಟ್ಯಾಗ್ಸ್ ಗಳು ನೀವು ಯೂಸ್ ಮಾಡ್ತಾ ಮಾಡ್ತಾ ಅಭ್ಯಾಸ ಮಾಡುದು ಹೊರತು ನೀವು ಯಾವ್ದೆಲ್ಲ ಟ್ಯಾಗ್ ಉಂಟು ಅದನ್ನೆಲ್ಲ ಬೈ ಹಾರ್ಟ್ ಮಾಡಿಕೊಂಡು ನೀವು ಕೂತ್ಕೊಳ್ಳೋದಲ್ಲ. ಸೊ ಅದರಿಂದಾಗಿ ನಾನು ಯಾವ ರೀತಿ ನಿಮಗೆ ಕಲಿಸ್ತೇನಲ್ಲ ಅದೇ ರೀತಿ ನೀವು ನಿಮ್ಮ ಲ್ಯಾಪ್ಟಾಪ್ ಅಲ್ಲಿ ನಿಮ್ಮ ಕಂಪ್ಯೂಟರ್ ಅಲ್ಲಿ ನೀವು ಅದನ್ನು ಮಾಡಿ, ನೆಕ್ಸ್ಟ್ ನೀವು ಮಾಡಿದ ನಂತರ ಆ ಕೋಡ್ ಉಂಟಲ್ಲ ಅದನ್ನು ನೀವು ರೆಫರ್ ಮಾಡ್ಬೋದು. ಅಂದ್ರೆ ನಿಮ್ಗೆ ಈಗ ಯಾವ್ದಾದ್ರು ಒಂದು ಟ್ಯಾಗ್ ನೆನಪು ಆಗ್ಲಿಲ್ಲ, ಅವಾಗ ನೀವು ಅಲ್ಲಿ ಹೋಗಿ ಆ ಟ್ಯಾಗ್ ಅನ್ನು ನೋಡಿದ್ರೆ ನಿಮ್ಗೆ ಆ ಟ್ಯಾಗ್ ನೆನಪಾಗ್ಲಿಕ್ಕೆ ಸ್ಟಾರ್ಟ್ ಆಗ್ತದೆ. ಸೊ ಅದರಿಂದ ಬೈ ಹಾರ್ಟ್ ಮಾಡ್ಲಿಕ್ಕೆ ಹೋಗಬೇಡಿ, ಪ್ರಾಕ್ಟೀಸ್ ಮಾಡ್ತಾ ಮಾಡ್ತಾ ನೀವು ಕಲಿಬೇಕು ಅದನ್ನು. ಫಸ್ಟ್ ಟ್ಯಾಗ್ ನಾವು ಯಾವತ್ತು ಕಲಿಯುವುದಂತ ಅಂತ ಹೇಳಿದ್ರೆ H1, ಇದು ಹೆಡ್ಡಿಂಗ್ 1 ಟ್ಯಾಗ್. ಸೊ ಇಲ್ಲಿ ನಾನು ಹೆಡ್ಡಿಂಗ್ 1 ಅಂತೇಳಿ ಬರೀತೇನೆ ಈ ಪರ್ಟಿಕ್ಯುಲರ್ ಟ್ಯಾಗಿನ ಒಳಗೆ. ಸೊ ಈಗ ನೀವು ಇಲ್ಲಿ ನೋಡಿದ್ರೆ ಇಲ್ಲಿ ಹೆಡ್ಡಿಂಗ್ 1 ಅಂತೇಳಿ ನಿಮ್ಗೆ ಕಾಣ್ತಾ ಉಂಟು. ನೆಕ್ಸ್ಟ್ ಇಲ್ಲಿ ಬಂದು H2 ಅಂತೇಳಿ ಮಾಡಿ ನಾನು ಎಂಟರ್ ಕೊಡ್ತಿದ್ದೇನೆ. ಇಲ್ಲಿ ಹೆಡ್ಡಿಂಗ್ 2 ಅಂತೇಳಿ ನಾನು ಹಾಕಿ ಸೇವ್ ಮಾಡ್ತೇನೆ. ಈಗ ನೀವು ಇಲ್ಲಿ ನೋಡುವಾಗ ನಿಮ್ಗೆ ಡಿಫರೆನ್ಸ್ ಕಾಣ್ತದೆ ನೋಡಿ. ಹೆಡ್ಡಿಂಗ್ 1 ಸೈಜ್ ಸ್ವಲ್ಪ ದೊಡ್ಡದಾಗಿದೆ, ಹೆಡ್ಡಿಂಗ್ 2 ಸೈಜ್ ಉಂಟಲ್ಲ ಸ್ವಲ್ಪ ಸಣ್ಣದಾಗಿದೆ. ಅದೇ ರೀತಿ ನಾನು ಇಲ್ಲಿ ಬಂದು H3 ಅಂತೇಳಿ ಮಾಡಿ ಎಂಟರ್ ಮಾಡ್ತಿದ್ದೇನೆ, ಹೆಡ್ಡಿಂಗ್ 3 ಅಂತೇಳಿ ಹಾಕಿ ಸೇವ್ ಮಾಡಿದೆ. ಇಲ್ಲಿ ನೋಡುವಾಗ ನಿಮ್ಗೆ ಇನ್ನೂ ಸಹ ಸಣ್ಣದಾಗ್ಲಿಕ್ಕೆ ಸ್ಟಾರ್ಟ್ ಆಯಿತು. ಸೊ ಇದೇ ರೀತಿ H1, H2, H3, H4, H5, H6, H7 ಇಲ್ಲ. ನಿಮ್ಗೆ ಇದೇ ರೀತಿ ನೀವು ಹಾಕ್ತಾ ಹೋಗ್ಬೋದು. ನಾನು ಹಾಕ್ತೇನೆ ನೋಡಿ, H4 ಹಾಕಿದೆ, ಹೆಡ್ಡಿಂಗ್ 4. ನೆಕ್ಸ್ಟ್ H5 ಹಾಕಿದೆ, ಹೆಡ್ಡಿಂಗ್ 5. ನೆಕ್ಸ್ಟ್ ಅದಾದ ನಂತರ H6 ಹಾಕಿದೆ, ಹೆಡ್ಡಿಂಗ್ 6. ಸೇವ್ ಮಾಡ್ತಿದ್ದೇನೆ. ಈಗ ನೀವು ಇಲ್ಲಿ ಬಂದು ನೋಡಿದ್ರೆ H1, H2, H3, H4, H5, H6. H6 ಉಂಟಲ್ಲ ತುಂಬಾ ಸಣ್ಣದು, H1 ಹೈಯೆಸ್ಟ್ ದೊಡ್ಡದು. ಸೊ ಈ ಸೈಜ್ಗಳನ್ನೆಲ್ಲ ನಾವು CSS ಯೂಸ್ ಮಾಡಿ ಅಪ್ಡೇಟ್ ಮಾಡ್ಲಿಕ್ಕೆ ಆಗ್ತದೆ. ಬಟ್ ಬೈ ಡಿಫಾಲ್ಟ್ H1 ನಿಮ್ಗೆ ಇಷ್ಟು ದೊಡ್ಡದು ಇರ್ತದೆ, H2 ಅದಕ್ಕಿಂತ ಸ್ವಲ್ಪ ಸಣ್ಣದು, H3 ಇನ್ನೂ ಸಹ ಸಣ್ಣದು, H4, H5, H6, 6th one ತುಂಬಾ ಸಣ್ಣದಾಗಿರ್ತದೆ. ಸೊ ಇದು H ಟ್ಯಾಗ್. ಅದಾದ ನಂತರ ನಿಮ್ಗೆ ಇಲ್ಲಿ ನೆಕ್ಸ್ಟ್ P ಟ್ಯಾಗ್ ನಾವು ಕಲ್ತಿದ್ದೇವೆ ಇದನ್ನು. ಸೊ ಇಲ್ಲಿ ಬಂದು ದಿಸ್ ಇಸ್ ಪ್ಯಾರಾಗ್ರಾಫ್ ಅಂತೇಳಿ ಹಾಕಿ ಟೈಪ್ ಮಾಡಿ ಸೇವ್ ಕೊಡ್ತಿದ್ದೇನೆ. ನೀವು ಸೇವ್ ಕೊಟ್ಟು ಇಲ್ಲಿ ಬಂದ್ರೆ ಇಲ್ಲಿ ದಿಸ್ ಇಸ್ ಪ್ಯಾರಾಗ್ರಾಫ್ ಅಂತೇಳಿ ಕಾಣ್ತದೆ. ಇದು P ಟ್ಯಾಗ್, ಇದು ಬೈ ಡಿಫಾಲ್ಟ್ ಸೈಜ್. ಸೊ ಈ P ಟ್ಯಾಗ್ ಒಳಗೆ ಉಂಟಲ್ಲ ನಿಮ್ಗೆ ಬೇರೆ ಬೇರೆ ವಿಷಯಗಳನ್ನ ನಿಮ್ಗೆ ಮಾಡ್ಲಿಕ್ಕೆ ಆಗ್ತದೆ. ಅದೆಂತ ಅಂತ ಹೇಳಿದ್ರೆ, ನಿಮ್ಗೆ ಈಗ ಇಟಾಲಿಕ್ ಬೇಕಂತ ಹೇಳಿದ್ರೆ ನಿಮ್ಗೆ ಐ ಟ್ಯಾಗ್ ಅಂತೇಳಿ ಉಂಟು. ಐ ಅಂತೇಳಿ ಟೈಪ್ ಮಾಡಿ ಎಂಟರ್ ಕೊಟ್ಟ ತಕ್ಷಣ ಈ ಐ ಟ್ಯಾಗ್ ಕಾಣ್ತದೆ. ದಿಸ್ ಈಸ್ ಇಟಾಲಿಕ್ ಟೆಕ್ಸ್ಟ್ ಅಂತೇಳಿ ಹಾಕಿ ಸೇವ್ ಕೊಡ್ತಿದ್ದೇನೆ. ಅವಾಗ ನಿಮ್ಗೆ ಇಲ್ಲಿ ಕಾಣ್ತದೆ ನೋಡಿ, ದಿಸ್ ಇಸ್ ಪ್ಯಾರಾಗ್ರಾಫ್ ಅಂತ ಕಾಣ್ತಾ ಉಂಟು, ಕರೆಕ್ಟ್ ಆಗಿ ಸ್ಟ್ರೇಟ್ ಆಗಿ ಉಂಟು ಅದು. ನೆಕ್ಸ್ಟ್ ದಿಸ್ ಇಸ್ ಇಟಾಲಿಕ್ ಟೆಕ್ಸ್ಟ್ ಉಂಟಲ್ಲ ಸ್ವಲ್ಪ ಟಿಲ್ಟ್ ಆಗಿ ಉಂಟು, ಅಂದ್ರೆ ಇಟಾಲಿಕ್ಸ್ ಫಾಂಟ್ ಉಂಟಲ್ಲ ಆ ರೀತಿ ಕಾಣ್ಲಿಕ್ಕೆ ಸ್ಟಾರ್ಟ್ ಆಗ್ತದೆ. ನೆಕ್ಸ್ಟ್ ಅದಾದ ನಂತರ ನಾನು ಸ್ವಲ್ಪ ಈಚೆ ಬಂದು ಸ್ಟ್ರಾಂಗ್ ಅಂತೇಳಿ ಒಂದು ಟ್ಯಾಗ್ ಉಂಟು, ಅದನ್ನ ಹಾಕಿ ಇಲ್ಲಿ ದಿಸ್ ಇಸ್ ಬೋಲ್ಡ್ ಅಂತೇಳಿ ಹಾಕಿ ಸೇವ್ ಕೊಡ್ತಿದ್ದೇನೆ. ಅವಾಗ ನೀವು ನೋಡಿದ್ರೆ ಇಲ್ಲಿ ದಿಸ್ ಇಸ್ ಬೋಲ್ಡ್ ಅಂತೇಳಿ ಕಾಣ್ಲಿಕ್ಕೆ ಸ್ಟಾರ್ಟ್ ಆಯಿತು. P ಟ್ಯಾಗ್ ಒಳಗೆ ಉಂಟಲ್ಲ ನಿಮ್ಗೆ ಇಟಾಲಿಕ್ ಹಾಕ್ಬಹುದು, ನೆಕ್ಸ್ಟ್ ಬೋಲ್ಡ್ ಸಹ ಹಾಕ್ಬಹುದು. ಸೊ P ಟ್ಯಾಗ್ ಉಂಟಲ್ಲ ಸ್ವಲ್ಪ ಒಂದು ಒಳ್ಳೆ ಟ್ಯಾಗ್, ಎಂತಂದ್ರೆ ಇಲ್ಲಿ ನಮ್ಗೆ ಎಲ್ಲ ಪ್ಯಾರಾಗ್ರಾಫ್ ಎಲ್ಲ ಹಾಕ್ಲಿಕ್ಕೆ ಆಗ್ತದೆ. ಬಟ್ VS Code ಅಲ್ಲಿ ನಮ್ಗೊಂದು ಎಂತ ಬೆನಿಫಿಟ್ ಅಂತ ಹೇಳಿದ್ರೆ, ಇಲ್ಲಿ ನಿಮ್ಗೆ ಈ P ಟ್ಯಾಗ್ ಒಳಗೆ ಉಂಟಲ್ಲ ನಿಮ್ಗೆ ಎಂತಾದ್ರು ಒಂದು ಡಮ್ಮಿ ಟೆಕ್ಸ್ಟ್ ಹಾಕ್ಬೇಕಿದ್ರೆ ಅದನ್ನ ಹಾಕ್ಲಿಕ್ಕೆ ಆಗ್ತದೆ. ಅದು ನಾನೀಗ ತೋರಿಸ್ತೇನೆ. ಇನ್ನೊಂದು P ಟ್ಯಾಗ್ ಕ್ರಿಯೇಟ್ ಮಾಡ್ತಿದ್ದೇನೆ. ಇಲ್ಲಿ lorem ಅಂತೇಳಿ ನೀವು ಟೈಪ್ ಮಾಡಬೇಕು. ಅಷ್ಟು ಟೈಪ್ ಮಾಡಿದ ನಂತರ ನಿಮಗೆ ಒಂದು 5 ವರ್ಡ್ಸ್ ಇದು ಡಮ್ಮಿ ಟೆಕ್ಸ್ಟ್ ಬರ್ಬೇಕಂತ ಹೇಳಿದ್ರೆ ನೀವು 5 ಅಂತಲ್ಲ ಅಂದ್ರೆ 5 ಟೈಪ್ ಮಾಡಿ ಎಂಟರ್ ಕೊಟ್ಟರೆ ಉಂಟಲ್ಲ ನಿಮಗೆ 1 2 3 4 5 ಡಮ್ಮಿ ವರ್ಡ್ ಬರ್ಲಿಕ್ಕೆ ಸ್ಟಾರ್ಟ್ ಆಗ್ತದೆ. ಇದು ಡಮ್ಮಿ ವರ್ಡ್ ತುಂಬಾ ಫ್ರೆಂಡ್ಲಿ ಆಗಿದೆ. ಅಂದ್ರೆ ಈಗ ನೀವು ಇಲ್ಲಿ ಬಂದು ಇನ್ನೊಂದು P ಟ್ಯಾಗ್ ಹಾಕ್ತಿದ್ದೇನೆ. ಇಲ್ಲಿ ನಾನು ರ್ಯಾಂಡಮ್ ಆಗಿ ಈ ರೀತಿ ಟೈಪ್ ಮಾಡುವ ಬದಲು ಇದು ಸ್ವಲ್ಪ ಹಾರ್ಶ್ ಆಗಿ ಕಾಣ್ತದೆ ಕಣ್ಣಿಗೆ. ಬಟ್ ಇಲ್ಲಿ ನೋಡಿ ಲಾರೆಮ್ ಇಪ್ಸಮ್ ಅಂತೇಳಿ ನಿಮ್ಗೆ ಈ ಟೆಕ್ಸ್ಟ್ ಕಾಣ್ತದಲ್ಲ, ಇದು ಸ್ವಲ್ಪ ಫ್ರೆಂಡ್ಲಿ ಆಗಿ ಕಾಣ್ತದೆ. ನೀವೇ ನೋಡ್ಬೋದು ಇಲ್ಲಿ ಇದು ಯಾವ ರೀತಿ ಕಾಣ್ತದೆ, ಮತ್ತೆ ಇದು ಆಕ್ಚುಯಲ್ ಟೆಕ್ಸ್ಟ್ ಅಂದ್ರೆ ನೀವು ಎಂತಾರೊಂದು ಟೈಪ್ ಮಾಡ್ತಿರುವಾಗ ಯಾವ ರೀತಿ ಕಾಣ್ತದೆ ಅದೇ ರೀತಿ ಕಾಣ್ತದೆ. ಸೊ ಅದರಿಂದ ಈ ಲಾರೆಮ್ ಟೆಕ್ಸ್ಟ್ ಉಂಟಲ್ಲ ತುಂಬಾ ಬೆನಿಫಿಷಿಯಲ್ ನಿಮ್ಗೆ. ಸೊ ಇಲ್ಲಿ ಬಂದು ಲಾರೆಮ್ 10 ಅಂತೇಳಿ ಕೊಟ್ರೆ 10 ವರ್ಡ್ಸ್ ಕೊಡ್ತದೆ ಅದು.
ಸೊ ಈ ಟ್ಯಾಗನ್ನು ನಾನು ತೆಗೆದು ಬಿಡ್ತೇನೆ, ಎಂತಂದ್ರೆ ನಮಗೆ ಅದು ಅಗತ್ಯ ಇಲ್ಲ. ಸೊ ಈ ರೀತಿ ನಿಮಗೆ ಕಾಣಲಿಕ್ಕೆ ಸ್ಟಾರ್ಟ್ ಆಗ್ತದೆ. ನೆಕ್ಸ್ಟ್ ಅದಾದ ನಂತರ ನಿಮಗೆ ಲಿಸ್ಟ್ಗಳನ್ನು ಕಲಿಸ್ಬೋದು. ಸೊ ಈಗ ನಮಗೆ HTML ಅಲ್ಲಿ ಲಿಸ್ಟ್ಗಳು ಕ್ರಿಯೇಟ್ ಮಾಡ್ಲಿಕ್ಕೆ ಆಗ್ತದೆ. 2 ಟೈಪ್ ಇದ್ ಲಿಸ್ಟ್ಗಳಿದ್ರೆ, UL ಮತ್ತೆ OL ಅಂತೇಳಿ. ಸೊ UL ಅಂತೇಳಿದ್ರೆ ಅಂತೇಳಿ ನಾನು ನಿಮಗೆ ಫಸ್ಟ್ ಕಲಿಸ್ತೇನೆ. UL ಅಂತೇಳಿದ್ರೆ ಅನ್ಆರ್ಡರ್ಡ್ ಲಿಸ್ಟ್ ಅಂತ. ಅನ್ಆರ್ಡರ್ಡ್ ಲಿಸ್ಟ್ ಅಂತೇಳಿದ್ರೆ ನಿಮಗೆ ಅದು ಡಾಟ್ ಡಾಟ್ ಆಗಿ ನಿಮಗೆ ಕಾಣಲಿಕ್ಕೆ ಸ್ಟಾರ್ಟ್ ಆಗ್ತದೆ. ಈಗ ಮಾಡ್ತಾನೆ ನೋಡಿ. ಸೊ UL ಒಳಗೆ ಎಲ್ಲ ಎಂತೇಳಿ ಹಾಕ್ಬೇಕು ನಾವು. ಎಲ್ಲ ಎಂತೇಳಿದ್ರೆ ಲಿಸ್ಟ್ ಐಟಮ್. ಸೊ ಇಲ್ಲಿ ನಾನು ದಿಸ್ ಈಸ್ ಫಸ್ಟ್ ಐಟಮ್ ಅಂತೇಳಿ ಹಾಕಿ ಸೇವ್ ಕೊಡ್ತಿದ್ದೇನೆ. ಈಗ ನೀವು ಇಲ್ಲಿ ಬಂದು ನೋಡಿದ್ರೆ ದಿಸ್ ಈಸ್ ಫಸ್ಟ್ ಐಟಮ್ ಅಂತೇಳಿ ಕಾಣ್ತಾ ಉಂಟು. ಇಲ್ಲೊಂದು ಡಾಟ್ ಕಾಣಲಿಕ್ಕೆ ಸ್ಟಾರ್ಟ್ ಆಯ್ತು ನೋಡಿ ನಿಮಗೆ. ಇದೇ ರೀತಿ ನಾನು ಇನ್ನೊಂದು ಎಲ್ಲ ಅಂತೇಳಿ ಟೈಪ್ ಮಾಡ್ತಿದ್ದೇನೆ. ದಿಸ್ ಈಸ್ ಸೆಕೆಂಡ್ ಐಟಮ್ ಅಂತೇಳಿ ಹಾಕಿ ಸೇವ್ ಮಾಡಿದೆ. ಇಲ್ಲಿ ದಿಸ್ ಈಸ್ ಸೆಕೆಂಡ್ ಐಟಮ್ ಅಂತೇಳಿ ಉಂಟು. ಸೊ ನೆಕ್ಸ್ಟ್ ಆದ ನಂತರ ಇನ್ನೊಂದು ನಾನು ಟೈಪ್ ಮಾಡ್ತಿದ್ದೇನೆ, ಥರ್ಡ್ ಐಟಮ್ ಅಂತೇಳಿ ಹಾಕಿ ಸೇವ್ ಕೊಟ್ರೆ ನಿಮ್ಗೆ ಇಲ್ಲಿ ದಿಸ್ ಇಸ್ ಫಸ್ಟ್ ಐಟಮ್, ದಿಸ್ ಇಸ್ ಸೆಕೆಂಡ್ ಐಟಮ್, ಥರ್ಡ್ ಐಟಮ್, ಈ 3 ಲಿಸ್ಟ್ಗಳು ನಿಮಗೆ ಕಾಣಲಿಕ್ಕೆ ಸ್ಟಾರ್ಟ್ ಆಯಿತು. ನೆಕ್ಸ್ಟ್ ಅದಾದ ನಂತರ ಇನ್ನೊಂದು ಲಿಸ್ಟ್ ಅಂತೇಳಿ ಹೇಳಿದಲ್ಲ, OL ಅಂತೇಳಿ ಹೇಳೋದು. OL ಅಂತ ಹೇಳಿದ್ರೆ ಆರ್ಡರ್ಡ್ ಲಿಸ್ಟ್ ಅಂತ. ನೆಕ್ಸ್ಟ್ ಇದ್ರೊಳಗೆ ನಾನು ಬಂದು ಎಲ್ಲ ಅಂತೇಳಿ ನಾನು ಟೈಪ್ ಮಾಡಿದ್ರೆ ಇಲ್ಲಿ ದಿಸ್ ಇಸ್ ಫಸ್ಟ್ ಐಟಮ್ ಅಂತೇಳಿ ಹಾಕ್ತಿದ್ದೇನೆ. ಇಲ್ಲಿ ಬಂದು ನೋಡಿದ್ರೆ ನಿಮಗೆ ನಂಬರ್ 1 ಕಾಣಲಿಕ್ಕೆ ಸ್ಟಾರ್ಟ್ ಆಯಿತು. ಸೊ ಅದೇ ರೀತಿ ಎಲ್ಲ ಅಂತೇಳಿ ಹಾಕ್ತಿದ್ದೇನೆ, ಸೆಕೆಂಡ್ ಐಟಮ್ ಅಂತೇಳಿ ಹಾಕಿ ಸೇವ್ ಕೊಡ್ತಿದ್ದೇನೆ. ಅವಾಗ ನಮ್ಗೆ ಇಲ್ಲಿ ಸೆಕೆಂಡ್ ನಂಬರ್ ಬರಲಿಕ್ಕೆ ಸ್ಟಾರ್ಟ್ ಆಯಿತು. ಇದೇ ರೀತಿ ನೀವು ಎಕ್ಸ್ಪೆರಿಮೆಂಟ್ ಮಾಡ್ತಾ ಹೋಗ್ಬೋದು. ಥರ್ಡ್ 1, ನೆಕ್ಸ್ಟ್ ಫೋರ್ತ್ 1. ಸೊ ಇದೇ ರೀತಿ ನಿಮಗೆ 1 2 3 4 ಅಂತೇಳಿ ಅದು ಆಟೋಮೆಟಿಕ್ ಆಗಿ ನಂಬರ್ ಕಾಣಲಿಕ್ಕೆ ಸ್ಟಾರ್ಟ್ ಆಗ್ತದೆ. ಇದು ತುಂಬ ಯೂಸ್ಫುಲ್ ಟ್ಯಾಗ್. ಸೊ ನೆಕ್ಸ್ಟ್ ಅದಾದ ನಂತರ ಸ್ವಲ್ಪ ಇನ್ನೂ ಸಹ ಅಡ್ವಾನ್ಸ್ ರೀತಿಯ ಟ್ಯಾಗ್ಸ್ಗಳನ್ನು ನೋಡಲಿಕ್ಕೆ ಸ್ಟಾರ್ಟ್ ಮಾಡುವ. ಫಾರ್ಮ್ ಅಂತೇಳಿ ಒಂದು ಟ್ಯಾಗ್ ಉಂಟು. ಈ ಫಾರ್ಮ್ ಅಂತೇಳಿ ನಾನಿಲ್ಲಿ ಟೈಪ್ ಮಾಡ್ತಿದ್ದೇನೆ ನೋಡಿ ಸರಿಯಾಗಿ. ಫಾರ್ಮ್ ಅಂತೇಳಿ ನಾನು ಟೈಪ್ ಮಾಡಿ ಎಂಟರ್ ಕೊಟ್ಟ ತಕ್ಷಣ ಇಲ್ಲಿ ಆಕ್ಷನ್ ಅಂತೇಳಿ ಕಾಣ್ತಾ ಉಂಟು. ಸೊ ಈ ಆಕ್ಷನ್ ಉಂಟಲ್ಲ, ಇದು ನಮ್ಮ ಬ್ಯಾಕ್ ಎಂಡಿಗೆ ಕನೆಕ್ಟ್ ಮಾಡಲಿಕ್ಕೆ ಇರುವ ವಿಷಯ. ಈ ವಿಷಯವನ್ನು ನಾವು ಇನ್ನೊಂದು ವಿಡಿಯೋಸಲ್ಲಿ ನೋಡುವ. ಎಟ್ ದ ಮೂಮೆಂಟ್ ಇಲ್ಲಿ ಫಾರ್ಮ್ ಅಂತೇಳಿ ಹಾಕಿದ ತಕ್ಷಣ ನಮಗೆ ಎಂತ ಕಾಣುದಿಲ್ಲ. ನನಗೆ ಇದನ್ನು ಸೇವ್ ಮಾಡಿದ್ರೆ ನಮಗೆ ಇಲ್ಲಿ ಎಂತ ಕಾಣುದಿಲ್ಲ. ಎಂತಕ್ಕಂತ ಹೇಳಿದ್ರೆ ಫಾರ್ಮ್ ಒಳಗೆ ಉಂಟಲ್ಲ, ಒಂದು ಕರೆಕ್ಟಾಗಿ ನಮ್ಗೆ ಎಂತ ಬೇಕು ಆ ಫಾರ್ಮ್ ಒಳಗೆ, ಟೆಕ್ಸ್ಟ್ ಬೇಕಾ, ರೇಡಿಯೋ ಬಟನ್ ಬೇಕಾ, ಅಥವಾ ಪ್ಯಾರಾಗ್ರಾಫ್ ಬೇಕಾ, ಅಂದರೆ ಟೆಕ್ಸ್ಟ್ ಏರಿಯಾ ಬೇಕಾ, ಎಂತೆಲ್ಲ ಬೇಕು ಆ ರೀತಿಯ ಟೆಕ್ಸ್ಟನ್ನು ನಾವು ಹಾಕಿದರೆ ನಮಗೆ ಅದು ಕಾಣಲಿಕ್ಕೆ ಸ್ಟಾರ್ಟ್ ಆಗ್ತದೆ. ಸೊ ಈಗ ಇಲ್ಲಿ ಬಂದು ನಾನಿಲ್ಲಿ ಇನ್ಪುಟ್ ಅಂತೇಳಿ ಒಂದು ಟ್ಯಾಗ್ ಉಂಟು, ಅದನ್ನು ಹಾಕ್ತಿದ್ದೇನೆ. ಇನ್ಪುಟ್ ಅಂತ ಟೈಪ್ ಮಾಡಿ ಎಂಟರ್ ಕೊಟ್ಟ ತಕ್ಷಣ ಇಲ್ಲಿ ಆಟೋಮೆಟಿಕ್ ಆಗಿ ಟೈಪ್ ಈಸ್ ಈಕ್ವಲ್ ಟು ಟೆಕ್ಸ್ಟ್ ಅಂತೇಳಿ ಬರ್ತಾ ಉಂಟು. ಇಷ್ಟು ಹಾಕಿ ನಾನು ಸೇವ್ ಮಾಡಿಕೊಂಡು ಇಲ್ಲಿ ಬಂದರೆ ನಿಮ್ಗೆ ಇಲ್ಲಿ ಸಣ್ಣದೊಂದು ಇನ್ಪುಟ್ ಟ್ಯಾಗ್ ಬರಲಿಕ್ಕೆ ಸ್ಟಾರ್ಟ್ ಆಯ್ತು ನೋಡಿ. ಸೊ ಇದು ನಾನು ಸ್ವಲ್ಪ ಸ್ಕ್ರಾಲ್ ಮಾಡಿದರೆ ನಿಮಗೆ ಇದು ಸರಿಯಾಗಿ ಕಾಣ್ತದೆ. ಬಟ್ ಈಗ ನಮ್ಗೆ ಇಲ್ಲಿ ಯೂಶಲಿ ನಾವು ನೋಡುವಾಗ ಎಂಟರ್ ಯುವರ್ ನೇಮ್ ಅಂತದೆಲ್ಲ ಕಾಣ್ತದಲ್ಲ, ಅದು ನಿಮಗೆ ಕಾಣಿಸ್ಬೇಕಿದ್ರೆ ಇಲ್ಲಿ ಟೆಕ್ಸ್ಟ್ ಅಂತೇಳಿ ಉಂಟಲ್ಲ, ಅದರೊಳಗೆ ಬಂದು ಪ್ಲೇಸ್ ಹೋಲ್ಡರ್ ಅಂತೇಳಿ ಟೈಪ್ ಮಾಡಿ ಎಂಟರ್ ಯುವರ್ ನೇಮ್ ಅಂತೇಳಿ ನಾನು ಟೈಪ್ ಮಾಡ್ತಿದ್ದೇನೆ. ಸೇವ್ ಕೊಟ್ಟೆ. ಸೇವ್ ಕೊಟ್ಟು ಇಲ್ಲಿ ನೀವು ಬಂದ ತಕ್ಷಣ ನಿಮ್ಗೆ ಇಲ್ಲಿ ಎಂಟರ್ ಯುವರ್ ನೇಮ್ ಅಂತೇಳಿ ಕಾಣಲಿಕ್ಕೆ ಸ್ಟಾರ್ಟ್ ಆಗ್ತದೆ. ಬಟ್ ಇದು ಆ್ಯಕ್ಚುಲ್ ಟೆಕ್ಸ್ಟ್ ಅಲ್ಲ. ನೀವು ಇಲ್ಲಿ ಬಂದು ಟೈಪ್ ಮಾಡಿಕೊಂಡು ನನ್ನ ಹೆಸರು ನಾನು ಮಂಜುನಾಥ್ ಶೆಣೈ ಅಂತೇಳಿ ಟೈಪ್ ಮಾಡಿದರೆ ಆ ಟೆಕ್ಸ್ಟ್ ಉಂಟಲ್ಲ ಆಟೋಮ್ಯಾಟಿಕ್ ಆಗಿ ಇರೇಸ್ ಆಗ್ತದೆ. ನಾನು ಇಲ್ಲಿ ಬಂದು ಇದನ್ನು ಫುಲ್ ಇರೇಸ್ ಮಾಡಿದರೆ ಇಲ್ಲಿ ಎಂಟರ್ ಯುವರ್ ನೇಮ್ ಅಂತೇಳಿ ಕಾಣಲಿಕ್ಕೆ ಸ್ಟಾರ್ಟ್ ಆಗ್ತದೆ. ಸೊ ಅದೇ ರೀತಿ ಇಲ್ಲಿ ಇನ್ಪುಟ್ ಅಂತೇಳಿ ಹಾಕಿ ಪಾಸ್ವರ್ಡ್ ಅಂತೇಳಿ ಹಾಕಿದ್ರೆ ನಾನು ಇಲ್ಲಿ ಪ್ಲೇಸ್ ಹೋಲ್ಡರ್ ಅಂತೇಳಿ ಹಾಕ್ತೇನೆ, ಎಂಟರ್ ಪಾಸ್ವರ್ಡ್ ಅಂತೇಳಿ ಹಾಕಿ ಬಿಡ್ತೇನೆ, ಸೇವ್ ಕೊಡ್ತಿದ್ದೇನೆ. ಇಲ್ಲಿ ಎಂಟರ್ ಪಾಸ್ವರ್ಡ್ ಅಂತೇಳಿ ಕಾಣಲಿಕ್ಕೆ ಸ್ಟಾರ್ಟ್ ಆಯ್ತು ನೋಡಿ. ನಾನು ಇಲ್ಲಿ ಬಂದು ನಾನು ಟೈಪ್ ಮಾಡ್ತಿದ್ದೇನೆ. ಈಗ ಇಲ್ಲಿ ನೀವು ಟೈಪ್ ಮಾಡ್ತಿರುವಾಗ ನಿಮಗೆ ಸ್ಟಾರ್ 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 ಅಂತೇಳಿ ಕಾಣ್ತಾ ಉಂಟು. ಬಟ್ ಆ್ಯಕ್ಚುಲಿ ನಾನು ಇಲ್ಲಿ ನನ್ನ ಹೆಸರನ್ನು ಟೈಪ್ ಮಾಡಿದ್ದು. ಸೊ ಬಟ್ ನಿಮಗೆ ಅದು ಕಾಣುದಿಲ್ಲ. ಎಂತಕ್ಕಂತ ಹೇಳಿದ್ರೆ ಇದು ಪಾಸ್ವರ್ಡ್ ಫೀಲ್ಡ್ ಯಾವತ್ತು ಅದೊಂದು ರೀತಿ ಎನ್ಕ್ರಿಪ್ಟ್ ಟೈಪಲ್ಲಿ ನಿಮಗೆ ಕಾಣಬೇಕಂದ್ರೆ ಬೇರೆಯವರು ನೋಡುವಾಗ ಅವರಿಗೆ ಅದು ಕಾಣಬಾರ್ದು. ಸೊ ಅದು ಇನ್ಪುಟ್ ಪಾಸ್ವರ್ಡ್ ಇದು ಒಂದು ಬೆನಿಫಿಟ್. ಸೊ ಇದೇ ರೀತಿ ನಮಗೆ ಸ್ವಲ್ಪ ಇನ್ನೂ ಸಹ ದೊಡ್ಡ ಟೆಕ್ಸ್ಟ್ ಅಂತ ಟೈಪ್ ಮಾಡಬೇಕಿದ್ರೆ ಅವಾಗ ಇಲ್ಲಿ ಬಂದು ಟೆಕ್ಸ್ಟ್ ಏರಿಯಾ ಅಂತೇಳಿ ಒಂದು ಟ್ಯಾಗ್ ಉಂಟು. ಇಲ್ಲಿ ಟೆಕ್ಸ್ಟ್ ಏರಿಯಾಕ್ಕೆ ನೇಮ್ ಮತ್ತು ID ಕೇಳ್ತಾ ಉಂಟು. ಬಟ್ ಎಟ್ ದ ಮೂಮೆಂಟ್ ನಮಗೆ ಅಂತ ಅಗತ್ಯ ಇಲ್ಲ. ಇಲ್ಲಿ ಪ್ಲೇಸ್ ಹೋಲ್ಡರ್ ಒಂದು ಹಾಕಿ ಬಿಡುವ. ಪ್ಲೇಸ್ ಹೋಲ್ಡರಲ್ಲಿ ದಿಸ್ ಈಸ್ ಟೆಕ್ಸ್ಟ್ ಏರಿಯಾ, ಎಂಟರ್ ಯುವರ್ ಕಮೆಂಟ್ಸ್ ಅಂತೆಲ್ಲ ಹಾಕಿ ಬರೆದು ಸೇವ್ ಕೊಡ್ತಿದ್ದೇನೆ. ಸೊ ನಿಮ್ಗೆ ಇಲ್ಲಿ ಕಾಣಲಿಕ್ಕೆ ಸ್ಟಾರ್ಟ್ ಆಗ್ತದೆ ನೋಡಿ. ನೇಮ್ ಟೆಕ್ಸ್ಟ್ ಏರಿಯಾ ಅಂತ ಈ ರೀತಿ ಕಾಣ್ತಾ ಉಂಟು. ಇಲ್ಲಿ ಪ್ಲೇಸ್ ಹೋಲ್ಡರ್ ಒಳಗೆ ದಿಸ್ ಇಸ್ ಟೆಕ್ಸ್ಟ್ ಏರಿಯಾ, ಎಂಟರ್ ಯುವರ್ ಕಮೆಂಟ್ಸ್ ಅಂತೆಲ್ಲ ಹಾಕಿದ್ದೇನೆ. ನೀವೀಗ ಇಲ್ಲಿ ಬಂದು ನೋಡಿದರೆ ಇಲ್ಲಿ ನಿಮಗೆ ಕಾಣಲಿಕ್ಕೆ ಸ್ಟಾರ್ಟ್ ಆಗ್ತದೆ ನೋಡಿ, ದಿಸ್ ಇಸ್ ಟೆಕ್ಸ್ಟ್ ಏರಿಯಾ, ಎಂಟರ್ ಯುವರ್ ಕಮೆಂಟ್ಸ್. ನಾನು ಇಲ್ಲಿ ಬಂದು ಟೈಪ್ ಮಾಡಿದರೆ ಅದು ಇರೇಸ್ ಆಗ್ತದೆ. ನೆಕ್ಸ್ಟ್ ಈ ಟೆಕ್ಸ್ಟ್ ಏರಿಯಾ ಉಂಟಲ್ಲ, ಇದನ್ನು ನಿಮಗೆ ಎಕ್ಸ್ಟೆಂಡ್ ಮಾಡ್ಲಿಕ್ಕೆ ಆಗ್ತದೆ. ಅಂದರೆ
ಈಗ ಸ್ವಲ್ಪ ದೊಡ್ಡದು ಕಮೆಂಟ್ ಎಂತಾದ್ರೂ ಬರೀಲಿಕ್ಕಿದ್ರೆ ಇಲ್ಲಿ ನೀವು ಈ ರೀತಿ ಬರಿತಾ ಹೋಗ್ಬೋದು. ಯೂಶಲಿ ನೀವು ಇದನ್ನು ಕಮೆಂಟ್ಸ್ ಅಲ್ಲಿ ಅಥವಾ ಫೇಸ್ಬುಕ್ ಅಲ್ಲಿ ಹೊಸತು ಪೋಸ್ಟ್ಗಳೆಲ್ಲ ಕ್ರಿಯೇಟ್ ಮಾಡುವಾಗ ಇದು ಯೂಸ್ ಆಗ್ತದೆ. ನೆಕ್ಸ್ಟ್ ಅದಾದ ನಂತರ ಬೇರೆ ಹಲವಾರು ರೀತಿಯ ಫಾರ್ಮ್ಸ್ ಗಳೆಲ್ಲ ಅವೈಲೇಬಲ್ ಇದೆ, ಅದನ್ನ ನಾವು ನೆಕ್ಸ್ಟ್ ಕಲಿಯುವ. ಬಟ್ ಫಸ್ಟಿಗೆ ನಾವು ಈಗ ಎಂತ ಮಾಡುವ ಅಂತ ಹೇಳಿದ್ರೆ, ಒಂದು ಡಿವ್ ಟ್ಯಾಗ್ ಅಂತೇಳಿ ಉಂಟು, ಅದನ್ನು ಕಲಿಯುವ. ಸೊ ಈಗ ಡಿವ್ ಟ್ಯಾಗ್ ಅನ್ನು ನಿಮ್ಗೆ ಯೂಸ್ ಮಾಡಬೇಕಿದ್ರೆ ನೀವು ಇಲ್ಲಿ ಬಂದು ಡಿವ್ ಅಂತೇಳಿ ಟೈಪ್ ಮಾಡ್ಬೋದು. ಎಂಟರ್ ಕೊಟ್ಟ ತಕ್ಷಣ ಈ ಡಿವ್ ಟ್ಯಾಗ್ ಕಾಣ್ತದೆ. ಈ ಟ್ಯಾಗ್ ಉಂಟಲ್ಲ, ಎಂತ ಸ್ಪೆಷಲ್ ಇಲ್ಲ ಇದರಲ್ಲಿ, ಇದಕ್ಕೆ ಎಂತ ಸ್ಪೆಷಾಲಿಟಿ ಅಂತ ಕಾಣುದಿಲ್ಲ. ನಾನು ಇಲ್ಲಿ ಬಂದು ಹೆಲೋ ವರ್ಲ್ಡ್ ಅಂತೇಳಿ ನಾನು ಟೈಪ್ ಮಾಡಿದ್ರೆ ನಿಮಗೆ ಹೆಲೋ ವರ್ಲ್ಡ್ ಅಂತೇಳಿ ಕಾಣ್ತದೆ, ಪಿ ಟ್ಯಾಗ್ ಅಲ್ಲಿ ಬರ್ತದೆ ಅದು. ಬಟ್ ನಿಮ್ಗೆ ಎಂತ ಸ್ಪೆಷಾಲಿಟಿ ಇಲ್ಲ. ಬಟ್ ಈ ಟ್ಯಾಗ್ ಎಂತಕ್ಕೆ ಯೂಸ್ ಮಾಡೋದು ಅಂತ ಹೇಳಿದ್ರೆ, ನಮಗೆ ಒಂದು ಡಿವಿಷನ್ ಅಂತ ಹೇಳಿದ್ರೆ ಒಂದು ಗ್ರೂಪ್ ಕ್ರಿಯೇಟ್ ಮಾಡ್ಲಿಕ್ಕೆ ಯೂಸ್ ಮಾಡೋದು. ಸೊ ಈಗ ನಾನು ಈ ಟೆಕ್ಸ್ಟ್ಗಳನ್ನೆಲ್ಲ ಸಿಲೆಕ್ಟ್ ಮಾಡ್ತಿದ್ದೇನೆ, ಇದನ್ನು ಕಟ್ ಮಾಡಿದೆ ಕಂಟ್ರೋಲ್ ಎಕ್ಸ್ ಒತ್ತಿ. ನೆಕ್ಸ್ಟ್ ಈ ಡಿವ್ ಟ್ಯಾಗ್ ಒಳಗೆ ಬಂದು ಇಲ್ಲಿ ಕಂಟ್ರೋಲ್ ವಿ ಒತ್ತಿ ಕೊಟ್ಟು ಸೇವ್ ಕೊಡ್ತಿದ್ದೇನೆ. ಈಗ ನಿಮಗೆ ಸ್ವಲ್ಪ ಡಿಫ್ರೆನ್ಸ್ ಕಾಣಲಿಕ್ಕೆ ಸ್ಟಾರ್ಟ್ ಆಗ್ತದೆ ನೋಡಿ. ಈಗ ಎಂಟರ್ ಯುವರ್ ನೇಮ್ ಮತ್ತೆ ಎಂಟರ್ ಯುವರ್ ಪಾಸ್ವರ್ಡ್ ಉಂಟಲ್ಲ, ಅದು ಒಂದು ಗ್ರೂಪ್ ಅಲ್ಲಿ ಉಂಟು. ಸೊ ಅದರಿಂದ ಅದು ಒಂದೇ ಲೈನ್ ಅಲ್ಲಿ ಬರ್ಲಿಕ್ಕೆ ಸ್ಟಾರ್ಟ್ ಆಯ್ತು. ಬಟ್ ಇಲ್ಲಿ ಟೆಕ್ಸ್ಟ್ ಏರಿಯಾ ಉಂಟಲ್ಲ, ಅದು ಬೇರೆ ಕಡೆ ಉಂಟು. ಸೊ ಅಂದ್ರೆ ಅದು ಈ ಗ್ರೂಪ್ ಒಳಗೆ ಇಲ್ಲ. ಸೊ ಅದರಿಂದ ಅದು ನೆಕ್ಸ್ಟ್ ಲೈನ್ಗೆ ಬರ್ಲಿಕ್ಕೆ ಸ್ಟಾರ್ಟ್ ಆಯ್ತು. ಸೊ ಅದರಿಂದ ಈ ಡಿವ್ ಟ್ಯಾಗ್ ಉಂಟಲ್ಲ ನಮಗೆ ತುಂಬಾ ಇಂಪಾರ್ಟೆಂಟ್. ನೀವು ಈಗ ಯಾವ್ದಾದ್ರು ಒಂದು ದೊಡ್ಡದು HTML ಪ್ರಾಜೆಕ್ಟ್ ಅನ್ನು ನೀವು ನೋಡಿದ ತಕ್ಷಣ ನಿಮ್ಗೆ ಅದರಲ್ಲಿ ಡಿವ್ ಟ್ಯಾಗ್ ಕಾಣಲಿಕ್ಕೆ ಸ್ಟಾರ್ಟ್ ಆಗುದು. ಸೊ ಅದರಿಂದಾಗಿ ಈ ಡಿವ್ ಟ್ಯಾಗ್ ಉಂಟಲ್ಲ, ನಾವು ನೆಕ್ಸ್ಟ್ CSS ಕಲಿಯುವಾಗ ಉಂಟಲ್ಲ ತುಂಬಾ ಯೂಸ್ ಆಗ್ತದೆ. ಎಂತಕಂದ್ರೆ ಇದ್ರೊಳಗೆ ಬಂದು ನಾವು ಕ್ಲಾಸಸ್ ಮತ್ತೆ ಐಡಿಗಳನ್ನು ಹಾಕಿ ಈ ಎರಡು ಟ್ಯಾಗ್ಸ್ ಗಳಿಗೆ ಸಹ ನಮಗೆ ಸ್ಟೈಲ್ ಎಲ್ಲ ಕೊಡ್ಲಿಕ್ಕೆ ಆಗ್ತದೆ. ಅದನ್ನ ನಾವು ನೆಕ್ಸ್ಟ್ ಕಲಿಯುವ, ನಾವು CSS ಕಲಿತಿರುವಾಗ. ನೆಕ್ಸ್ಟ್ ಅದಾದ ನಂತರ ನಿಮ್ಗೆ ಒಂದು ನಾನು ಡೆವ್ ಟೂಲ್ ಬಗ್ಗೆ ಸ್ವಲ್ಪ ಹೇಳ್ತಿದ್ದೇನೆ. ಈಗ ನಾವು ನಮ್ಮ ಸಿಂಪಲ್ HTML ಪ್ರಾಜೆಕ್ಟ್ ಕ್ರಿಯೇಟ್ ಮಾಡಿದೆವು. H1, H2, H3, H4 ಪ್ಯಾರಾಗ್ರಾಫ್ ಮತ್ತೆ ಇಟಾಲಿಕ್, ಬೋಲ್ಡ್, ಅನ್ಆರ್ಡರ್ಡ್ ಲಿಸ್ಟ್ ಮತ್ತೆ ಆರ್ಡರ್ಡ್ ಲಿಸ್ಟ್, ಇನ್ಪುಟ್ ಎಲ್ಲ ನಾವೆಲ್ಲ ಹಾಕ್ಲಿಕ್ಕೆ ಸ್ಟಾರ್ಟ್ ಮಾಡಿದೆವು. ಈಗ ನಾವು ಇಲ್ಲಿ ರೈಟ್ ಕ್ಲಿಕ್ ಕೊಟ್ಟು ಇಲ್ಲಿ ಇನ್ಸ್ಪೆಕ್ಟ್ ಅಂತೇಳಿ ನಾನು ಕ್ಲಿಕ್ ಕೊಟ್ರೆ ನಿಮ್ಮ ಕ್ರೋಮ್ ಅಲ್ಲಿ ವರ್ಕ್ ಆಗ್ತದೆ. ಫೈರ್ಫಾಕ್ಸ್ ಅಲ್ಲಿ ಸಹ ಅದೇ ರೀತಿ ಅಂತದ್ದು ಉಂಟು, ಡೆವಲಪರ್ ಟೂಲ್ಸ್ ಅಂತ ಹೇಳಿ ಹೇಳುದು. ಅದು ನೀವು ಇಲ್ಲಿ ನೋಡಿದ್ರೆ, ನಾನು ಸ್ವಲ್ಪ ಝೂಮ್ ಮಾಡಿದ್ರೆ ಉಂಟಲ್ಲ, ನಿಮ್ಗೆ ಇಲ್ಲಿ ಈ ರೀತಿ ಕಾಣ್ಲಿಕ್ಕೆ ಸ್ಟಾರ್ಟ್ ಆಗ್ತದೆ. ಇಲ್ಲಿ ನೀವು ಎಲಿಮೆಂಟ್ಸ್ ಅಂತ ಹೇಳಿ ಕೊಟ್ರೆ ಇಲ್ಲಿ ನಮಗೆಲ್ಲ HTML ಇದು ನಮಗೆ ಎಲಿಮೆಂಟ್ಸ್ ಕಾಣ್ಲಿಕ್ಕೆ ಸ್ಟಾರ್ಟ್ ಆಗ್ತದೆ. ನೀವು ಯಾವುದೇ ವೆಬ್ಸೈಟಿಗೆ ಹೋಗಿ ಅಲ್ಲಿ ನೀವು ಈ ರೀತಿ ಡೆವ್ ಟೂಲ್ ಅನ್ನು ಓಪನ್ ಮಾಡಿದ್ರೆ ಅಲ್ಲಿ ಎಲಿಮೆಂಟ್ಸ್ ಅಂತ ಹೇಳಿ ಕೊಟ್ರೆ ಅಲ್ಲಿ ನಿಮಗೆ ಅದರ ಎಲ್ಲ HTML ಟ್ಯಾಗ್ಸ್ಗಳು ಕಾಣ್ತದೆ. ನಾವು ಇಲ್ಲಿ ಕೋಡ್ ಮಾಡುವಾಗ ಇಲ್ಲಿ ನಾವೆಲ್ಲ HTML ಟ್ಯಾಗ್ಸ್ಗಳನ್ನೆಲ್ಲ ಹಾಕಿದ್ದೇವೆ. ಬಟ್ ನೀವು ಬ್ರೌಸರಲ್ಲಿ ನೋಡುವಾಗ ನಿಮ್ಗೆ ಎಂತ ಟ್ಯಾಗ್ಗಳು ಕಾಣುದಿಲ್ಲ. ಬಟ್ ನಿಮಗೆ ಆ ಟ್ಯಾಗ್ಗಳನ್ನು ನೋಡ್ಬೇಕಂತೇಳಿ ಇಷ್ಟ ಇದ್ರೆ ನೀವು ಡೆವಲಪರ್ ಟೂಲ್ಸ್ಗಳನ್ನು ಓಪನ್ ಮಾಡಿ ಇಲ್ಲಿ ಎಲಿಮೆಂಟ್ಸ್ ಅಂತೇಳಿ ಕೊಟ್ಟು ಇಲ್ಲಿ HTML ಟ್ಯಾಗ್ ಅಂತ ಉಂಟು, ಹೆಡ್ ಟ್ಯಾಗ್ ಅಂತ ಉಂಟು, ಮತ್ತೆ ಮೆಟಾಸಾಕ ಅಂತ ಉಂಟು, ಟೈಟಲ್ ಅಂತ ಉಂಟು. ಟೈಟಲ್ ನಾವು ಲರ್ನ್ HTML ಅಂತೇಳಿ ಕೊಟ್ಟಿದ್ದೇವೆ. ನೆಕ್ಸ್ಟ್ ಬಾಡಿ ಉಂಟು, ಬಾಡಿ ಒಳಗೆ H1, H2, H3, H4, H5, H6 ಪಿ ಟ್ಯಾಗ್ ಉಂಟು. ಈ ಪಿ ಟ್ಯಾಗ್ ಅನ್ನು ಎಕ್ಸ್ಪ್ಯಾಂಡ್ ಮಾಡಿದ್ರೆ ಇದರೊಳಗೆ ಐ ಟ್ಯಾಗ್ ಉಂಟು ಇಟಾಲಿಕ್ಸ್ಗೋಸ್ಕರ, ಸ್ಟ್ರಾಂಗ್ ಟ್ಯಾಗ್ಗಳು ಉಂಟು. ನೆಕ್ಸ್ಟ್ ಇನ್ನೊಂದು ಪಿ ಟ್ಯಾಗ್ ಹಾಕಿದ್ದೇನೆ, ಅದರಲ್ಲಿ ನಾನು ಲಾರೆಮ್ ಇಪ್ಸಮ್ ಟೆಕ್ಸ್ಟ್ ಹಾಕಿದ್ದೇನೆ. ನೆಕ್ಸ್ಟ್ ಅನ್ಆರ್ಡರ್ಡ್ ಲಿಸ್ಟ್ ಉಂಟು, ಇದರೊಳಗೆ ಲಿಸ್ಟ್ ಐಟಮ್ ಉಂಟು, ದಿಸ್ ಇಸ್ ಫಸ್ಟ್ ಐಟಮ್ ಅಂತ ಕಾಣ್ತಾ ಉಂಟು. ಆರ್ಡರ್ಡ್ ಲಿಸ್ಟ್ ಉಂಟು, ಇದರೊಳಗೆ ಸಹ ಫಸ್ಟ್ ಐಟಮ್ ಕಾಣ್ತಾ ಉಂಟು. ನೆಕ್ಸ್ಟ್ ಫಾರ್ಮ್ಗಳು ಕಾಣ್ತಾ ಉಂಟು. ಫಾರ್ಮ್ ಒಳಗೆ ಇಲ್ಲಿ ಒಂದು ಡಿವ್ ಹಾಕಿದ್ದೆ, ಆಗ ನಿಮ್ಗೆ ನೆನಪುಂಟಲ್ಲ, ನಾನು ಇಲ್ಲಿ ಡಿವಿಷನ್ ಹಾಕಿದ್ದೆ. ನೆಕ್ಸ್ಟ್ ಅದಾದ ನಂತರ ಇಲ್ಲಿ ಇನ್ಪುಟ್ ಟ್ಯಾಗ್ ಉಂಟು, ಪಾಸ್ವರ್ಡ್ ಟ್ಯಾಗ್ ಉಂಟು, ಟೆಕ್ಸ್ಟ್ ಏರಿಯಾ ಉಂಟು. ಸೊ ಇದನ್ನು ನೀವು ಎಕ್ಸ್ಪ್ಲೋರ್ ಮಾಡ್ಬೋದು. ನೀವು ಮಾಡಿದ ವೆಬ್ಸೈಟ್ ಅಲ್ಲಿ ಫಸ್ಟಿಗೆ ಎಕ್ಸ್ಪ್ಲೋರ್ ಮಾಡಿ ಅರ್ಥ ಮಾಡಿಕೊಳ್ಳಿ. ನೆಕ್ಸ್ಟ್ ಒಂದ್ಸರಿ ನಿಮ್ಗೆ ಅದು ಅರ್ಥ ಆದ ನಂತರ ನೀವು ಯಾವುದೇ ವೆಬ್ಸೈಟಿಗೆ ಹೋಗಿ ಅಲ್ಲಿ ರೈಟ್ ಕ್ಲಿಕ್ ಕೊಟ್ಟು ಇನ್ಸ್ಪೆಕ್ಟ್ ಅಂತೇಳಿ ಕೊಟ್ಟು ನೀವು ಈ ರೀತಿ ಟ್ಯಾಗ್ ಅನ್ನು ಇನ್ಸ್ಪೆಕ್ಟ್ ಮಾಡ್ಲಿಕ್ಕೆ ಆಗ್ತದೆ. ಅಲ್ಲಿ ನಿಮಗೆ ಬೇರೆ ಬೇರೆ ವಿಷಯಗಳು ಕಾಣ್ಬೋದು. ಅದನ್ನು ನೋಡಿ ನೀವು ಓವರ್ವೆಲ್ಮ್ ಆಗ್ಲಿಕ್ಕೆ ಹೋಗಬೇಡಿ, ನಿಮ್ಗೆ ಅದು ಅರ್ಥ ಆಗ್ಲಿಕ್ಕೆ ಸ್ಟಾರ್ಟ್ ಆಗ್ತದೆ ಒಂದ್ಸರಿ ನೀವು ಈ ವಿಡಿಯೋಗಳನ್ನೆಲ್ಲ ಕಂಪ್ಲೀಟ್ ಆಗಿ ನೋಡಿದ ನಂತರ. ಬಟ್ ಅದಕ್ಕಿಂತ ಮುಂಚೆ ನೀವು ನಿಮ್ಮ ಟ್ಯಾಗ್ ನೀವು ಬರೀತಿರಲ್ಲ, ಆ ಟ್ಯಾಗ್ ಅನ್ನು ನೋಡಿ ಸ್ವಲ್ಪ ಅದನ್ನು ಅಭ್ಯಾಸ ಮಾಡ್ಲಿಕ್ಕೆ ಸ್ಟಾರ್ಟ್ ಮಾಡಿ. ಈಗ ನಾವು ಯಾವ ರೀತಿ ಎ ಟ್ಯಾಗ್ ಅನ್ನು ಅಂದ್ರೆ ಆಂಕರ್ ಟ್ಯಾಗ್ ಅನ್ನು ಯೂಸ್ ಮಾಡುದು ಅಂತೇಳಿ ನೋಡುವ. ಸೊ ಎ ಟ್ಯಾಗ್ ಅನ್ನು ಯೂಸ್ ಮಾಡೋದು ತುಂಬಾ ಸುಲಭ. ನಾನೀಗ ಸ್ವಲ್ಪ ಸ್ಕ್ರಾಲ್ ಮಾಡಿ ಬಂದು ಫಾರ್ಮಿನ ಕೆಳಗೆ ಬರ್ತಿದ್ದೇನೆ. ನೀವು ಎ ಅಂತೇಳಿ ಟೈಪ್ ಮಾಡಿ ಎಂಟರ್ ಕೊಟ್ಟ ತಕ್ಷಣ ಅದು href ಅಂತೇಳಿ ಕೇಳ್ತಾ ಉಂಟು. ಈ ಪಾರ್ಟ್ ಅನ್ನು ನಾವೀಗ ಬರೆಯುವ. ಅದಕ್ಕಿಂತ ಮುಂಚೆ ನಾನಿಲ್ಲಿ ಬರೀತೇನೆ ವಿಸಿಟ್ ಗೂಗಲ್ ಅಂತೇಳಿ ನಾನು ಬರೀತೇನೆ. ಎಷ್ಟು ಬರ್ದು ಸೇವ್ ಮಾಡಿ ನಾನೀಗ ಇಲ್ಲಿ ಬಂದು ನೋಡಿದ್ರೆ ಇಲ್ಲಿ ನಿಮಗೆ ವಿಸಿಟ್ ಗೂಗಲ್ ಅಂತೇಳಿ ಕಾಣ್ತಾ ಉಂಟು. ಸೊ ಈಗ ಇದರಲ್ಲಿ href ಅಂತೇಳಿ ಉಂಟಲ್ಲ, ಇಲ್ಲಿ ನೀವು ಹೈಪರ್ ಲಿಂಕ್ ಅನ್ನು ಹಾಕ್ಬಹುದು. ಇದರಲ್ಲಿ ಯಾವುದೇ ವೆಬ್ಸೈಟ್ ಇದು ಲಿಂಕ್ ಅನ್ನು ಹಾಕಿದ್ರೆ ಇದು ಈಗ ಆ ವೆಬ್ಸೈಟಿಗೆ ಹೋಗ್ತದೆ. ಈಗ ನಾನು https://google.com ಅಂತೇಳಿ ಕೊಟ್ಟು ಸೇವ್ ಮಾಡಿ ಮತ್ತೆ ಇಲ್ಲಿ ಬಂದು ನಾನು ವಿಸಿಟ್ ಗೂಗಲ್ ಅಂತೇಳಿ ಕ್ಲಿಕ್ ಕೊಟ್ರೆ ಇಮಿಡಿಯೇಟ್ಲಿ ಇದು ನನಗೆ ಗೂಗಲ್ಗೆ ತಗೊಂಡು ಹೋಗ್ತದೆ. ಸೊ ಅದು ಎ ಟ್ಯಾಗ್ ಈ ರೀತಿ ವರ್ಕ್ ಆಗ್ತದೆ.
ಈಗ ನೀವು ತುಂಬಾ ಸರಿ ನೋಡಿರ್ಬೋದು, ಇಲ್ಲಿ ಲಿಂಕ್ ಕ್ಲಿಕ್ ಕೊಟ್ಟ ತಕ್ಷಣ ಅದು ಇನ್ನೊಂದು ಟ್ಯಾಬಿಗೆ ಹೋಗ್ತದೆ. ಅದು ಮಾಡಬೇಕಿದ್ರೆ ನಾವು ಇಲ್ಲಿ ಬಂದು ಎ ಟ್ಯಾಗ್ ಹತ್ರ ಬಂದು ಇಲ್ಲಿ ಟಾರ್ಗೆಟ್ ಅಂಡರ್ಸ್ಕೋರ್ ಬ್ಲ್ಯಾಂಕ್ ಅಂತೇಳಿ ನಾವು ಕೊಟ್ಟು ಸೇವ್ ಮಾಡಿದರೆ, ಈಗ ನಾನು ಇಲ್ಲಿ ಬಂದು ವಿಸಿಟ್ ಗೂಗಲ್ ಅಂತ ಕೊಟ್ಟರೆ ಅದು ಹೊಸ ಟ್ಯಾಬಲ್ಲಿ ಓಪನ್ ಆಗ್ತದೆ. ನಿಮ್ಮ ಎಕ್ಸಿಸ್ಟಿಂಗ್ ಟ್ಯಾಬ್ ಇದೇ ರೀತಿ ಇರ್ತದೆ. ಇದು ನಮಗೆ ಬೇರೆ ವೆಬ್ಸೈಟಿಗೆ ಹೋಗ್ಲಿಕ್ಕೆ ಮಾತ್ರ ಯೂಸ್ ಆಗೋದಿಲ್ಲ. ಈಗ ನಾವು ಇಲ್ಲಿ ಬಂದು ಒಂದು ಹೊಸತ್ತು ಡಾಕ್ಯುಮೆಂಟ್ ಕ್ರಿಯೇಟ್ ಮಾಡ್ತೇವೆ, about.html ಅಂತೇಳಿ. ನಾನು ಇಲ್ಲಿ ಒಂದು ಜಸ್ಟ್ ಒಂದು ಶಿಫ್ಟ್ ಎಕ್ಸ್ಕ್ಲಮೇಟರಿ ಒತ್ತಿ ಇಲ್ಲಿ ಟೈಟಲ್ ಬದಲು ಅಬೌಟ್ ಅಂತೇಳಿ ಹಾಕ್ತೇನೆ. ಇಷ್ಟು ಹಾಕಿ ಇಲ್ಲಿ ಬಂದು H1 ಅಬೌಟ್ ಪೇಜ್ ಅಂತೇಳಿ ಹಾಕಿ ಸೇವ್ ಕೊಡ್ತಿದ್ದೇನೆ. ಈಗ ಇಲ್ಲಿ ಬಂದು ನಾನು ಇನ್ನೊಂದು ಲಿಂಕ್ ಹಾಕ್ತಿದ್ದೇನೆ, ಗೋ ಟು ಅಬೌಟ್ ಪೇಜ್ ಅಂತೇಳಿ ಹಾಕ್ತಿದ್ದೇನೆ. ಇಲ್ಲಿ ನಾನೀಗ ./ ಅಂದರೆ ಕರೆಂಟ್ ಫೋಲ್ಡರಲ್ಲಿ ಆಲ್ರೆಡಿ ನಮಗೆ VS Code ಸಜೆಷನ್ ಕೊಡ್ತಾ ಉಂಟು, ಅದು about.html ಅಂತ. ನಾನೀಗ ಕ್ಲಿಕ್ ಕೊಟ್ಟ ತಕ್ಷಣ about.html ಅಂತೇಳಿ ಬರ್ತದೆ. ಅಂದರೆ href ಒಳಗೆ ./ about.html ಅಂತೇಳಿ ಬರ್ತಿದ್ದಾನೆ. ಇಷ್ಟು ಬರೆದು ನಾನೀಗ ಇಲ್ಲಿ ಬಂದು ನೋಡಿದರೆ ಗೋ ಟು ಅಬೌಟ್ ಪೇಜ್ ಅಂತೇಳಿ ಬರ್ತಾ ಉಂಟು. ಕ್ಲಿಕ್ ಕೊಟ್ಟರೆ ಅದು ಅಬೌಟ್ ಪೇಜಿಗೆ ಹೋಗ್ತಾ ಉಂಟು. ಈ ರೀತಿ ನೀವು ಮಲ್ಟಿಪಲ್ HTML ಡಾಕ್ಯುಮೆಂಟ್ ಅನ್ನು ಲಿಂಕ್ ಮಾಡ್ಬೋದು. ಈಗ ನಾವು ಅಬೌಟ್ ಪೇಜಿಗೆ ಹೋಗಿ ಅಲ್ಲಿ ಇನ್ನೊಂದೊಂದು ಹಾಕಿ ಬಿಡುವ, ಯಾವ ರೀತಿ ಹೋಮ್ ಪೇಜಿಗೆ ಹೋಗ್ಬೋದು ಅಂತ. ಸೊ ಎ ಟ್ಯಾಗ್ ಹಾಕೋದು, ಗೋ ಟು ಹೋಮ್ ಪೇಜ್ ಅಂತೇಳಿ ಹಾಕಿ ಸೇವ್ ಮಾಡೋದು. ನೆಕ್ಸ್ಟ್ ಅದಾದ ನಂತರ ./ index.html ಅಂತೇಳಿ ಕೊಟ್ಟು ಸೇವ್ ಕೊಟ್ಟರೆ ಈಗ ನಿಮಗೆ ಇಲ್ಲಿ ಗೋ ಟು ಹೋಮ್ ಪೇಜ್ ಅಂತೇಳಿ ಬರ್ತದೆ. ಈಗ ನಾನು ಇಲ್ಲಿ ಕ್ಲಿಕ್ ಕೊಟ್ಟ ತಕ್ಷಣ ಇದು ನಮ್ಮ ಮೇನ್ ಹೋಮ್ ಪೇಜಿಗೆ ಬರ್ತದೆ. ಈ ರೀತಿ ನೀವು ಮಲ್ಟಿಪಲ್ ಪೇಜಸ್ಗಳನ್ನು ಕ್ರಿಯೇಟ್ ಮಾಡ್ಬೋದು. ಈಗ ನೀವು ಯಾವ್ದಾದ್ರು ವೆಬ್ಸೈಟಲ್ಲಿ ನ್ಯಾವಿಗೇಷನ್ ಬಾರ್ ಎಲ್ಲ ನೋಡಿದರೆ ಅದು ಇದೇ ರೀತಿ ವರ್ಕ್ ಆಗ್ತದೆ. ತುಂಬ ಸುಲಭದಲ್ಲಿ ಒಂದು ಪೇಜಿಂದ ಇನ್ನೊಂದು ಪೇಜಿಗೆ ನಿಮಗೆ ಲಿಂಕ್ ಕೊಡ್ಲಿಕ್ಕೆ ಆಗ್ತದೆ ಈ ಮೆಥಡ್ ಯೂಸ್ ಮಾಡಿ. ನೆಕ್ಸ್ಟ್ ಈಗ ನಾವು ಯಾವ ರೀತಿ ಇಮೇಜಸ್ಗಳನ್ನು ಹಾಕೋದು ಅಂತೇಳಿ ನೋಡುವ ನಮ್ಮ ವೆಬ್ಸೈಟಲ್ಲಿ. ಈಗ ಇಮೇಜಸ್ ಹಾಕ್ಲಿಕ್ಕೆ ತುಂಬ ಸುಲಭ. ನಾನೀಗ ಇಂಡೆಕ್ಸ್ ಪೇಜಿಗೆ ಹೋಗ್ತಿದ್ದೇನೆ. ಇಲ್ಲಿ ಗೋ ಟು ಅಬೌಟ್ ಪೇಜಿನ ಕೆಳಗೆ ಬಂದು IMG ಅಂತೇಳಿ ಬರಿತಿದ್ದೇನೆ. IMG ಅಂತೇಳಿ ಕೊಟ್ಟ ತಕ್ಷಣ ಅದು SRC ಅಂತೇಳಿ ಕೇಳ್ತಾ ಉಂಟು. ಈಗ ನಾನು ಪೆಕ್ಸೆಲ್ಸ್ ಅಂತೇಳಿ ಸರ್ಚ್ ಮಾಡಿದರೆ ಇದು ಪೆಕ್ಸೆಲ್ಸ್ ಅಂತೇಳಿ ವೆಬ್ಸೈಟ್ ಬರ್ತದೆ. ಇದು ತುಂಬ ಒಳ್ಳೆ ಒಂದು ವೆಬ್ಸೈಟ್. ಎಂತಕ್ಕಂತ ಹೇಳಿದ್ರೆ ಇಲ್ಲಿ ನಿಮಗೆ ಫ್ರೀ ಆಗಿರುವ ಇಮೇಜಸ್ಗಳೆಲ್ಲ ಡೌನ್ಲೋಡ್ ಮಾಡಲಿಕ್ಕೆ ಆಗ್ತದೆ. ಡೌನ್ಲೋಡ್ ಮಾಡಿ ನಿಮ್ಮ ವೆಬ್ಸೈಟಲ್ಲಿ ಪೇಯ್ಡ್ ಆಗಿ ಯೂಸ್ ಮಾಡಲಿಕ್ಕೆ ಸಹ ಆಗ್ತದೆ. ಅದು ಇಂಪಾರ್ಟೆಂಟ್. ಎಂತಂದರೆ ಎಲ್ಲ ಇಮೇಜಸ್ಗಳಲ್ಲಿ ಕಾಪಿ ರೇಟ್ ಇರ್ತದೆ. ಸೊ ತುಂಬ ಪ್ರಾಬ್ಲಮ್ ಬರುವ ಚಾನ್ಸಸ್ ಉಂಟು ನೀವೀಗ ಎಲ್ಲಿಂದೆಲ್ಲ ಇಮೇಜಸನ್ನು ಕದ್ರೆ. ಸೊ ಅದಕ್ಕೋಸ್ಕರ ಇದೊಂದು ಒಳ್ಳೆ ವೆಬ್ಸೈಟ್. ಇಲ್ಲಿ ಬಂದು ನಾನು ಮೇ ಬಿ ಕರ್ನಾಟಕ ಅಂತೇಳಿ ಸರ್ಚ್ ಮಾಡಿದರೆ ನನಗೆ ಬೇರೆ ಬೇರೆ ಕರ್ನಾಟಕದ ರಿಲೇಟೆಡ್ ಇಮೇಜಸ್ಗಳೆಲ್ಲ ಕಾಣ್ತಾ ಉಂಟು. ಸೊ ಈಗ ನಾನು ಈ ಪರ್ಟಿಕ್ಯುಲರ್ ಇಮೇಜಸ್ಸಿಗೆ ಕ್ಲಿಕ್ ಕೊಡ್ತಿದ್ದೇನೆ. ಕೊಟ್ಟು ನೀವು ಕರೆಕ್ಟಾಗಿ ನೋಡಿ, ಇಲ್ಲಿ ರೈಟ್ ಕ್ಲಿಕ್ ಕೊಟ್ಟು ಕಾಪಿ ಇಮೇಜ್ ಅಡ್ರೆಸ್ ಅಂತೇಳಿ ಉಂಟು. ಇಷ್ಟನ್ನು ಕ್ಲಿಕ್ ಕೊಟ್ಟು ನಾನೀಗ ಇಲ್ಲಿ ಬಂದು SRC ಒಳಗೆ ಇದನ್ನು ಪೇಸ್ಟ್ ಮಾಡಿದರೆ ತುಂಬ ದೊಡ್ಡದು ಲಿಂಕ್, ಬಟ್ ಇದೊಂದು ವೆಬ್ಸೈಟಲ್ಲಿರೋ ಇಮೇಜಿದು ಲಿಂಕ್. ಇದು ನಿಮಗೆ ಇಮೇಜಿಗೆ ರೈಟ್ ಕ್ಲಿಕ್ ಕೊಟ್ಟರೆ ಮಾತ್ರ ಬರ್ತದೆ. ಸೊ ಇದನ್ನು ನೀವೀಗ ಇಲ್ಲಿ ಬಂದು ಇದನ್ನೀಗ ಸೇವ್ ಮಾಡಿದರೆ, ಸೇವ್ ಮಾಡಿ ನೀವು ಇಲ್ಲಿ ಬಂದು ನೋಡಿದರೆ ಇಲ್ಲಿ ಸ್ಕ್ರಾಲ್ ಮಾಡಿದರೆ ನಿಮಗೆ ಡೈರೆಕ್ಟ್ ಆ ಈ ಪರ್ಟಿಕ್ಯುಲರ್ ಇಮೇಜಸ್ ಕಾಣಲಿಕ್ಕೆ ಸ್ಟಾರ್ಟ್ ಆಗ್ತದೆ. ಬಟ್ ನೀವೀಗ ಇಲ್ಲಿ ನೋಡಿದರೆ ಇಮೇಜಸ್ ತುಂಬ ದೊಡ್ಡದಾಗಿ ಉಂಟು. ಈ ಇಮೇಜನ್ನು ಸ್ವಲ್ಪ ಸಣ್ಣದು ಮಾಡಬೇಕಿದ್ರೆ ನಾವಿಲ್ಲಿ ಬಂದು ಇಮೇಜ್ ಟ್ಯಾಗಲ್ಲಿ ವಿಡ್ತ್ ಅಂತೇಳಿ ಉಂಟು. ಇದನ್ನು ಮೇ ಬಿ 450 ಪಿಕ್ಸೆಲ್ ಅಂತೇಳಿ ಹಾಕಿ ಸೇವ್ ಕೊಟ್ಟರೆ ಈಗ ಇಮೇಜ್ ಸ್ವಲ್ಪ ಸಣ್ಣದಾಗಲಿಕ್ಕೆ ಸ್ಟಾರ್ಟ್ ಆಯಿತು. ಅದೇ ರೀತಿ ನಾನೀಗ ಈ ಇಮೇಜಲ್ಲಿ ಹೈಟ್ ಅಂತೇಳಿ ಸಹ ಕೊಡ್ಬೋದು. ಬಟ್ ಒಂದು ನಿಮಗೆ ಟಿಪ್ ಕೊಡ್ತಿದ್ದೇನೆ, ನೀವು ಹೈಟ್ ಮತ್ತು ವಿಡ್ತನ್ನು ಒಟ್ಟೊಟ್ಟಿಗೆ ಯೂಸ್ ಮಾಡಬೇಡಿ. ಈಗ ಯೂಸ್ ಮಾಡಿದರೆ ಎಂತ ಆಗ್ತದೆ ಅಂತೇಳಿ ನಾನು ತೋರಿಸ್ತೇನೆ. ಹೈಟ್ 800 ಪಿಕ್ಸೆಲ್ ಅಂತೇಳಿ ಮಾಡಿ ಸೇವ್ ಕೊಟ್ಟೆ. ನೋಡಿ ಈಗ ನಾನು ಹೈಟ್ ಮತ್ತು ವಿಡ್ತ್ ಎರಡನ್ನು ಸಹ ಯೂಸ್ ಮಾಡಿರೋದ್ರಿಂದ ಇದು ಒಂಥರ ಆಗಲಿಕ್ಕೆ ಸ್ಕಿವ್ ಆಗಲಿಕ್ಕೆ ಸ್ಟಾರ್ಟ್ ಆಯ್ತು. ನೋಡಿ ಇದು ಹೀಗೆ ಆಗಬಾರ್ದು ಅಂತ ಹೇಳಿದ್ರೆ ಒಂದಾದ್ರೆ ಹೈಟ್ ಯೂಸ್ ಮಾಡಬೇಕು, ಇಲ್ಲಾಂದ್ರೆ ವಿಡ್ತ್ ಯೂಸ್ ಮಾಡಬೇಕು. ನಾನೀಗ ಹೈಟ್ ಮಾತ್ರ ಯೂಸ್ ಮಾಡಿದರೆ ವಿಡ್ತ್ ಫುಲ್ ದೊಡ್ಡದುಂಟು, ಬಟ್ ನಮಗೆ ಹೈಟ್ ಎಷ್ಟು ಬೇಕೋ ಅಷ್ಟು ಸಿಗ್ತಾ ಉಂಟು. ಯೂಶಲಿ ನಾವು ಜಸ್ಟ್ ವಿಡ್ತ್ ಮಾತ್ರ ಯೂಸ್ ಮಾಡ್ತೇವೆ. ನಮಗೆ ಅಂದರೆ ವೆಬ್ಸೈಟ್ ವಿಡ್ತಲ್ಲಿ ಇರೋದ್ರಿಂದ ನಮಗೆ ಜಸ್ಟ್ ವಿಡ್ತ್ ಅಂತೇಳಿ ಯೂಸ್ ಮಾಡಿ ನಾವು ಹೀಗೆ ನೋಡ್ಲಿಕ್ಕೆ ಆಗ್ತದೆ. ಇದು ನಮಗೆ ಯಾವ ರೀತಿ ಒಂದು ವೆಬ್ಸೈಟಿಂದ ಡೈರೆಕ್ಟ್ ಲಿಂಕನ್ನು ಕಾಪಿ ಮಾಡಿ ಹಾಕೋದು ಅಂತೇಳಿ ಆಯಿತು. ಈಗ ಅದೇ ನಂಗೀಗ ನಾನು ಇದನ್ನು ಡೌನ್ಲೋಡ್ ಮಾಡಿ ಹಾಕೋದಾದರೆ ಮೇ ಬಿ ಇದೊಂದು ಲ್ಯಾಪ್ಟಾಪ್ ಇದು ಇಮೇಜ್ ಉಂಟು. ಇದನ್ನು ಡೌನ್ಲೋಡ್ ಮಾಡಬೇಕಿದ್ರೆ ನಾನಿಲ್ಲಿ ಫ್ರೀ ಡೌನ್ಲೋಡ್ ಅಂತೇಳಿ ಕ್ಲಿಕ್ ಕೊಡ್ತಿದ್ದೇನೆ. ಲಾರ್ಜ್ ಇಮೇಜ್ ಸಾಕು ನಮಗೆ, ಹೆಚ್ಚು ದೊಡ್ಡದು ಬೇಡ. ಸೊ ಅದನ್ನು ಕ್ಲಿಕ್ ಕೊಟ್ಟು ಡೌನ್ಲೋಡ್ ಅಂತೇಳಿ ಕೊಡ್ತಿದ್ದೇನೆ. ನಾನು ಡೆಸ್ಕ್ಟಾಪಲ್ಲಿ ಡೌನ್ಲೋಡ್ ಮಾಡ್ತಿದ್ದೇನೆ. ಇದನ್ನು ಡೌನ್ಲೋಡ್ ಮಾಡಿದ ನಂತರ ನಾನೀಗ ಡೆಸ್ಕ್ಟಾಪಿಗೆ ಹೋದರೆ ನನಗೆ ಈ ಇಮೇಜ್ ಕಾಣ್ತಾ ಉಂಟು. ಇಲ್ಲಿ ಇದಕ್ಕೆ ರೈಟ್ ಕ್ಲಿಕ್ ಕೊಟ್ಟು ನಾನು ರೀನೇಮ್ ಅಂತೇಳಿ ಕೊಡ್ತೇನೆ.
ರೀನೇಮ್ ಅಂತೇಳಿ ಕೊಟ್ಟು ಇಲ್ಲಿ ನಾನು ಇಮೇಜ್ ಅಂತೇಳಿ ಕೊಟ್ಟು image.jpg ಅಂತೇಳಿ ಕೊಡ್ತೇನೆ. ನೆಕ್ಸ್ಟ್ ಇದನ್ನು ಕಟ್ ಮಾಡ್ತಿದ್ದೇನೆ, Ctrl X ಒತ್ತಿ ನಮ್ಮ ಪ್ರಾಜೆಕ್ಟ್ ಫೋಲ್ಡರ್ ಒಳಗೆ ಹೋಗಿ ಇಲ್ಲಿ ನಾನು ಪೇಸ್ಟ್ ಮಾಡ್ತಿದ್ದೇನೆ. ಇಲ್ಲಿ ನಾನು ಇದನ್ನು ಪೇಸ್ಟ್ ಮಾಡಿದ ತಕ್ಷಣ ಇಮಿಡಿಯೇಟ್ಲಿ ನಮಗೆ ಇಲ್ಲಿ image.jpg ಅಂತೇಳಿ ಬರ್ತದೆ. ಸೊ ಇದು ಇಮೇಜನ್ನು ನಾನು IMG ಅಂತೇಳಿ ಹಾಕ್ತಿದ್ದೇನೆ. ನೀವೀಗ ಗೆಸ್ ಮಾಡಿರ್ಬೋದು, ಎಂತಕಂದ್ರೆ ಇದು ಲಿಂಕ್ ಸಹ ಇದೇ ರೀತಿ ವರ್ಕ್ ಆಗ್ತದೆ. ಇಲ್ಲಿ ನಾನು ./ ಅಂತೇಳಿ ಹಾಕಿ image.jpg ಅಂತೇಳಿ ಹಾಕಿ ಸೇವ್ ಕೊಟ್ಟರೆ ಈಗ ಇಮಿಡಿಯೇಟ್ಲಿ ನಮಗೆ ನಮ್ಮ ವೆಬ್ಸೈಟಿಗೆ ಹೋದರೆ ಈ ಪರ್ಟಿಕ್ಯುಲರ್ ಇಮೇಜ್ ಬರ್ತಾ ಉಂಟು. ಬಟ್ ಇದು ಇಮೇಜ್ ತುಂಬ ದೊಡ್ಡದುಂಟು, ಅದನ್ನು ನಾವು ಈಸಿಲಿ ಅದನ್ನು ಸಾಲ್ವ್ ಮಾಡ್ಬೋದು. ಇಲ್ಲಿ ಬಂದು ವಿಡ್ತ್ ಅಂತೇಳಿ ಕೊಟ್ಟು ವಿಡ್ತನ್ನು ಮೇ ಬಿ 500 ಪಿಕ್ಸೆಲ್ ಅಂತೇಳಿ ಕೊಟ್ಟರೆ ಸಣ್ಣದಾಯಿತು. ಸೊ ಸಣ್ಣದಾಗಿ ನಮಗೆ ಈ ರೀತಿ ಕಾಣಲಿಕ್ಕೆ ಸ್ಟಾರ್ಟ್ ಆಯಿತು ಇಮೇಜ್. ಸೊ ಇಷ್ಟೇ ಡಿಫ್ರೆನ್ಸ್. ಇದು ಡೈರೆಕ್ಟ್ ವೆಬ್ಸೈಟಿಂದ ಹಾಕ್ತಿದ್ದೇವೆ ನಾವು. ಜಸ್ಟ್ ಇನ್ ಕೇಸ್ ಈ ಪರ್ಟಿಕ್ಯುಲರ್ ಪೆಕ್ಸೆಲ್ಸ್ ವೆಬ್ಸೈಟ್ ಅವರ ವೆಬ್ಸೈಟನ್ನು ಬಂದ್ ಮಾಡಿದರೆ ಅವಾಗ ನಿಮಗೆ ಈ ಇಮೇಜ್ ಕಾಣೋದಿಲ್ಲ. ವ್ಯಾರಸ್ ನೀವು ಹೀಗೆ ಡೌನ್ಲೋಡ್ ಮಾಡಿ ಹಾಕಿದರೆ ಅವಾಗ ನಿಮಗೆ ಈ ಇಮೇಜ್ ಸೇವ್ ಆಗಿರ್ತದೆ ನಿಮ್ಮ ಅದರಲ್ಲಿ. ಸೊ ಈ ವಿಡಿಯೋದಲ್ಲಿ ನಾವು ಕರೆಕ್ಟಾಗಿ HTML ಟ್ಯಾಗ್ಸ್ಗಳ ಬೇಸಿಕ್ಸ್ಗಳನ್ನು ಕಲ್ತೆವು. ನೆಕ್ಸ್ಟ್ ಆಲ್ಸೋ ನಾವು ಅದು ಹೆಲೋ ವರ್ಲ್ಡ್ ಪ್ರಾಜೆಕ್ಟಲ್ಲಿ ಸ್ವಲ್ಪ CSS ಕಲರ್ ಎಲ್ಲ ನಾವು ಕಲ್ತೆವು. ನೆಕ್ಸ್ಟ್ ಎಲ್ಲ HTML ಟ್ಯಾಗ್ಗಳನ್ನೆಲ್ಲ ಟೈಪ್ ಮಾಡಿದೆವು ನಾವು. ನೆಕ್ಸ್ಟ್ ವಿಡಿಯೋದಲ್ಲಿ ನಾವು CSS ಅನ್ನು ಕಲೀಲಿಕ್ಕೆ ಸ್ಟಾರ್ಟ್ ಮಾಡುವ, ಮತ್ತೆ ಈ HTML ಟ್ಯಾಗ್ಸ್ಗಳನ್ನು ಸ್ವಲ್ಪ ಚೆನ್ನಾಗಿ ಮಾಡಲಿಕ್ಕೆ ಸ್ಟಾರ್ಟ್ ಮಾಡುವ. ಸೊ ಈ ವಿಡಿಯೋದಲ್ಲಿ ಅಷ್ಟೇ, ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗೋಣ. ಬಾಯ್.